ಸಿಕ್ಕರೆ ನಿನಗೆ ನಾನೇ ಬೇಕಿತ್ತ ಲೇ ಲೇ ಸಿಕ್ಕರೆ ಸಿಕ್ಕರೆ ಒಳ್ಳೆ ಇನ್ನೊಂದು ಟೇಕ್ ಬಂದ್ಬಿಟ್ಟು ಹಂಗೋಗ್ಬಿಡೋಣ. ಚೆನ್ನಾಗಿದೆ ಸ್ಮೈಲ್. ನಿನಗೆ ನಾನೇ ಬೇಕಿತ್ತ ಹೂವಂಗೆ ನತ್ತ ನತ್ತ ಗೋರಿ ಕಟ್ಟೆ ಇಲ್ಲ. ಫಸ್ಟು ನಾನು ಹೇಳ್ಬೇಕಂದ್ರೆ ಮ್ಯೂಸಿಕ್ ಡೈರೆಕ್ಟ್ರು ಇಂಪಾರ್ಟೆಂಟ್ ನನಗೆ, ಸಂಗೀತ ನಿರ್ದೇಶಕರು. ಸೊ ನನಗೆ ಸಾಂಗ್ ಕೇಳಿಸ್ದಾಗ ನನಗೆ ಇವ್ರ ಹೆಸರು ಹೇಳಿರಲಿಲ್ಲ, ನಿಜ ಹೇಳ್ಬೇಕು ಅಂದರೆ. ಅದೇ ಮುಚ್ಚುಮರಿ ಯಾಕೆ ಮಾತಾಡ್ಬೇಕು ಮಗನೇ ಅಲ್ವಾ? ಸಾಂಗ್ ಕೇಳಿಸ್ಬೇಕ. ನನ್ನ ಸಾಂಗ್ ತಂದು ಕೇಳಿಸ್ದಾಗ ಅಂದರೆ ಸಾಮಾನ್ಯವಾಗಿ ಒಂದು ಇನ್ನೂ 6-7 ಪಿಕ್ಚರ್ ಸಾಂಗ್ ಆಡೋದಿದೆ. ಬಟ್ ಇವ್ರು ಕೇಳಿಸಿದ್ರು ನನಗೊಂದು 3 ತಿಂಗಳಿಂದ 2 ಮಂತ್ಸ್ 3 ಮಂತ್ಸ್ ಬ್ಯಾಕ್ ಏನೋ ಕೇಳಿಸಿದ್ರು. ಬಟ್ ನನಗೆ ಟೈಮ್ ಇರಲಿಲ್ಲ ಕೂಡ. ಸೊ ಅದರಿಂದ ನಾನು ಮಾಡಿದೆ, ಫಸ್ಟ್ ಸಾಂಗ್ ಕೇಳಿದೆ, ತುಂಬ ಚೆನ್ನಾಗಿದೆ ಮಾರಾಯ, ನನ್ನ ಕೈಲಿ ಯಾಕೆ ಆಡಿಸ್ತೀರಿ, ದೊಡ್ಡ ದೊಡ್ಡ ಸಿಂಗರ್ ಅವರೇ ಇಂಡಿಯಾದಲ್ಲಿ, ಒಳ್ಳೆ ಹಿಟ್ ಆಗುತ್ತೆ ಈ ಸಾಂಗ್, 100% ಹಿಟ್ ಆಗುತ್ತೆ, ಸಾಹಿತ್ಯ ತುಂಬ ಚೆನ್ನಾಗಿದೆ, ಅವ್ರ ಕೈಲಿ ಆಡಿಸ್ಬಿಟ್ಟಿದ್ದೆ ನಾನು. ಯಾರ ಕೈಲಿ ಆಡಿಸಿ, ಶಂಕರ್ ಸರ್ ಇದ್ದಾರೆ, ಮತ್ತು ಇಲ್ಲಾಂದ್ರೆ ಸುಮಾರು ಜನ ಇದ್ದಾರೆ, ದೊಡ್ಡ ದೊಡ್ಡ ಸಿಂಗರ್ಗಳಿದ್ದಾರೆ, ಲೆಜೆಂಡ್ರಿ ಸಿಂಗರ್ಗಳು. ಅವ್ರು ಆಡಿಸಿ ನಾನು ಬೇಡ, ಆಮೇಲೆ ನಾನು ನಂಬ್ಕೊಳ್ಳೋ ಬೇಡ, ನಾನು ಕಳ್ಳ ಟಕ್ಕ ಬಿಟ್ರೆ ಸಿಕ್ಕ, ನಾನು ಆ ಥರದ್ದು, ನನ್ನ ಬಿಟ್ಬಿಡಿ ನೀವು ಅನ್ಕೊಂಡು. ಆದರೂ ಅವ್ರು ಬಿಡಲಿಲ್ಲ, ನಾನು ಫಾಲೋ ಮಾಡಿ ಸಿಕ್ಕಾಬಿಟ್ಟು ಇದು ಮಾಡಿದ್ರು. ಮತ್ತು ನಂಗೆ ಮತ್ತೆ ಸಾಂಗ್ ಕೇಳಿಸಿದ್ರು, ಮತ್ತು ನಮ್ಮ ಚಂದ್ರು ಇಟ್ಕೊಂಡ್ರು. ಸೊ ಏನೇನೋ ಮಾಡಿ ಟ್ರೈ ಮಾಡಿ ಬಂದರು. ಬಟ್ ಸಾಂಗ್ ತುಂಬ ಚೆನ್ನಾಗಿತ್ತು. ನನಗೊಂದು 7-8 ಸಿನಿಮಾ ಸಾಂಗ್ಗಳು ಕಳಿಸಿದ್ರು ಆಡೋಕ್ಕೆ ಅಂತ. ಬಟ್ ನಾನು ಹೇಳಿದೆ, ಈ ಸಾಂಗ್ ಆಡೋಣ ಮಗ, ಇದು ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನನಗೆ ಎಲ್ಲ ಕಂಪ್ನಿಯವರು, ಈಗ ಆನಂದ ಕಂಪ್ನಿ ಆಗಲಿ, ಆನಂದ ಆಡಿಯೋ ಆಗಲಿ, ನಮ್ಮ ಪಚ್ಚಿಯವರು A2 ಮ್ಯೂಸಿಕ್ ಆಗಲಿ, ಎಲ್ಲ ಅಣ್ಣ ಸಾಂಗ್ ಆಡಿ ಅಣ್ಣ, ಎಲ್ಲ ಸಾಂಗ್ಗಳು ಆಡಬೇಡಿ ಅಂತಾರೆ. ಪರ್ಟಿಕ್ಯುಲರ್ ವಿಷಯಗಳು ಇರೋ ಸಾಂಗ್ಸ್ಗಳನ್ನ ಆಡಿ, ಸುಮ್ಮನೆ ಎಲ್ಲ ಸಾಂಗ್ಗಳು ಆಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಸಾಹಿತ್ಯ ನಿಮ್ಗೆ ಗೊತ್ತೇ ಇದೆ, ವ್ಯಾಲ್ಯೂಸು ಅಂತ. ನಾನು ಅದಕ್ಕೆ ಇದು ಸಾಹಿತ್ಯ ತುಂಬ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು. ಆ್ಯಂಡ್ ಆಯ್ತಪ್ಪ ಆಡ್ಕೊಡ್ತೀನಿ, ಇವತ್ತು ಫ್ರೀ ಇದ್ದೀನಿ ಮಧ್ಯಾಹ್ನವರೆಗೂ, ಬಂದು ಆಡ್ಬಿಡ್ತೀನಿ ಇರೋ ಮಗ ಅಂತ ಹೇಳ್ಬಿಟ್ಟು ಬಂದ ಮೇಲೆ ಗೊತ್ತಾಯಿತು ಯಜಮಾನ್ರು ಮ್ಯೂಸಿಕ್ ಡೈರೆಕ್ಟರ್ ಅಂತ. ನಿಜಾಗ್ಲೂ ಸಖತ್ತಾಗಿ ಕಂಪೋಸ್ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಸಾಂಗು, ಸೂಪರ್ ಹಿಟ್ ಸಾಂಗ್ ಆಗುತ್ತೆ. ಇದಂತೂ 100% ಸೂಪರ್ ಹಿಟ್ ಆಗುತ್ತೆ ಸಾಂಗು. ನನಗೆ ನೀನೇ ಬೇಕಿತ್ತ, ಇದೆಲ್ಲ ಯಾಕೆ ಬೇಕಂದ್ರೆ ಚೆನ್ನಾಗಿದೆ. ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಅಲ್ಲ, ಈಗ ಮ್ಯೂಸಿಕ್ ಡೈರೆಕ್ಟರ್ ಆಡ್ತಾರೆ. ನಾನು ಆಡೋದೆಲ್ಲ ಆಲ್ಮೋಸ್ಟ್ ಆಲ್ ಮಗ, ನಾನು ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡೈರೆಕ್ಟರ್ಗಳು ಬಂದು ನೋಡಿದ ತಕ್ಷಣ ಫಸ್ಟೇ ಹೇಳ್ಬಿಡ್ತೀನಿ, ನಾನು ಸಿಂಗರ್ ಅಲ್ಲ, ಮೊದಲನೇದಾಗಿ ಐ ಡೋಂಟ್ ನೋ ಮ್ಯೂಸಿಕ್, ಸಂಗೀತ ನನಗೆ ಗೊತ್ತಿಲ್ಲ. ಆಮೇಲೆ ಸಾ ರೀ ಗ ಮ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಅಂಶಲೇಖ ಸರ್ ಯಾವಾಗಲೂ ಹೇಳ್ತಾರೆ, ನನ್ನ ಮಗ ನಿನ್ಕೊಳೋ ನೀನು, ಹಂಗನ್ಬಿಟ್ಟು ಆಡ್ಬಿಟ್ಟಿಯಾ, ಹಂಗನ್ಬಿಟ್ಟು ಇಟ್ಟಾಗೋ ನೀನು ಸಾಂಗು ಅಂತ. ನಂಗೆ ದೇವರೇ ಗೊತ್ತಿಲ್ಲ, ಮದರ್ ಪ್ರಾಮಿಸ್ ಗೊತ್ತಿಲ್ಲ ನನಗೆ. ಬಟ್ ಬರ್ತೀನಿ, ನಿಂತ್ಕೊಂಡು ಆಡ್ತೀನಿ, ಅದನ್ನು ಮ್ಯೂಸಿಕ್ ಡೈರೆಕ್ಟರ್ಗಳು ರೆಡಿ ಮಾಡ್ಕೊಂಡು ಹಾಕ್ತಾರೆ. ಆ ಥರ ನನಗೆ ಸಂಗೀತದ ಇದೇ ಗೊತ್ತಿಲ್ಲ, ಗಂಧನೇ ಗೊತ್ತಿಲ್ಲ. ನಾನೊಂಥರ ಆಡಿಯನ್ಸು, ನಾನು ನಿಮ್ಗಳ ಥರ ಸೇಮ್. ನಾನು ಕೇಳ್ತೀನಿ ಚೆನ್ನಾಗಿಲ್ಲ ಅನ್ನೋದು ಮಾತ್ರ ಆ ದೇವ್ರು ಕೊಟ್ಟಿರೋ ನನಗೆ ಒಂದು ಇದು ಬಿಟ್ಟರೆ ಮಿಕ್ಕಿದ್ದೇನಿಲ್ಲ. ಜನಪದ ಹಿಂಗೆ ಆ ಜಾನಪದ ಶೈಲಿಲಿ ನಾನು ಆಡ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ಅದು ಗೊತ್ತಿಲ್ಲ, ಎಲ್ಲ ಕೇಳಿ ಬಾಳಿ ಹಿಟ್ಟು ಮಾಡ್ತಾವ್ರೆ, ಕೇಳ್ತಾವ್ರೆ. ಏನೋ ನಮ್ಮ ನಸೀಬು, ನಮ್ಮ ಅಮ್ಮನ ಆಶೀರ್ವಾದನೋ, ನನ್ನ ತಾಯಿ ಋಣನೋ ಏನೋ ಗೊತ್ತಿಲ್ಲ. ಲವ್ ಸಾಂಗು ಮಗನೆ. ನಾನು ಮೊನ್ನೆನೇ ಹೇಳ್ತಿದ್ದೆ, ನಾನು ಹಾಡಬೇಕಾದ್ರೆ ಕೆಲವು ಪದಗಳನ್ನ ಡೈರೆಕ್ಟಾಗಿ, ಅಂದರೆ ಮ್ಯೂಸಿಕ್ ಏರುಪೇರು ಎಲ್ಲ ಗೊತ್ತಿಲ್ಲ, ನನಗೆ ಡೈರೆಕ್ಟ್ ಪದಗಳನ್ನ ಆಡ್ತೀನಿ ನಾನು. ಸೊ ಆ ಥರದ್ದೊಂದು ಲವ್ ಸಾಂಗು ತುಂಬ ಚೆನ್ನಾಗಿ ಮಾಡ್ಯಾರೆ. ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ, ಇನ್ನೊಂದು ಏನದು, ಹುಡುಗಿರು ಹಳ್ಳ ತೋಡೆ ಬಿಡ್ತಾರೆ, ಅದು ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ, ಹುಡುಗಿರು ಹಳ್ಳ ತೋಡೆ ಬಿಡ್ತಾರೆ. ಇಲ್ಲ ಮಕ್ಕಳ ಅವ್ರಿಗೆಲ್ಲ ಅಲ್ಲ, ಈಗ ನಿಮ್ಗೆಲ್ಲ ಹೇಳಕತ್ತಿದ ಮಕ್ಕಳ, ಹುಡುಗಿರು ಹಳ್ಳ ತೋಡ ನೋಡಿ. ಸಾಹಿತ್ಯ ಯಾರು ಬರ್ದಿರ್ತದ? ರಾಮನಾರಾಯಣ ಅವರು ಮಗನೇ, ರಾಮನಾರಾಯಣ. ಅವ್ರು ಬರ್ದವ್ರೆ, ನನ್ನ ಕೈಲಿ ಆಡ್ಸವ್ರೆ. ನಾನು ಅದನ್ನ ಹೇಳ್ದೆ, ಇದು ದೊಡ್ಡ ಟ್ರೋಲ್ ಆಯ್ತದಪ್ಪ. ಮಾಮೂಲಿ ಈಗ ಏನು ಗೊತ್ತಾಕಂದ, ಈ ಟ್ರೋಲು ಅನ್ನೋದು ಮತ್ತು ಇನ್ನೊಂದೇನೋ ಕಿಂಡಲ್ ಮಾಡೋದು ಅನ್ನೋದು. ಸೊ ಅವ್ರು ಹೊಟ್ಟೆ ತುಂಬಿಸ್ಕೊಳಕ್ಕೆ ಮಾಡ್ತಾರೆ ಪಾಪ, ಅದನ್ನ ಯಾಕೆ ನಾವು ಕಿಂಡಲ್ ಮಾಡ್ಬೇಕು ಮಗ?
ಈಗ ನಾವು ಹಂಗೇನಾದರೂ ನಮ್ಮನ್ನು ಟ್ರೋಲ್ ಮಾಡಿದೆ ಇಲ್ಲ ನಾವು ಟ್ರೋಲ್ ಆಗ್ತಾ ಇದೀವಿ ಅಂತಂದರೆ ಅಲ್ಲೆಲ್ಲರ ಗದ್ದೆಗಿದ್ದೆ ಉತ್ಕೊಂಡು ಮನೆಗೆ ಒಳಗಡೆ ಇಟ್ಕೊಂಡು ಆರಾಮಾಗಿ ಸುಮ್ಮನೆ ಎತ್ಕೊಂಡು ಸುಮ್ಮನೆ ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡು ಬರ್ಬೇಕು. ನಾವು ಇರೋ ಜಾಗ ಆ ಥರದ್ದು, ನಾವು ಬಂದಿರೋ ಪಬ್ಲಿಕ್ ಆ ಥರದ್ದು. ಹಂಗನ್ಬಿಟ್ಟು ನಾವು ಅವ್ರಿಗೆ ಯಾಕೆ ಬೈಬೇಕು? ಅವನು ಅದರಿಂದ ಒಂದು 4 ಕಾಸು ಮಾಡ್ತಾನೆ, ಅವ್ನು ಹೊಟ್ಟೆ ತುಂಬುತ್ತೆ ಅಂದರೆ ಸೊ ಒಳ್ಳೇದಾಗಲಿ ಪಾಪ ಅವನಿಗೆ ಅಲ್ವಾ. ನಾವು ಯಾಕೆ ಇದು ಮಾಡಬೇಕು? ಬಟ್ ಕೆಟ್ಟದಾಗಿ ಮಾಡಬೇಡಿ ಅಂತಷ್ಟೇ, ಕೆಟ್ಟದಾಗಿ ಮಾಡಬೇಡಿ. ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗೆ ಬೈಬೇಡಿ, ಹೆಣ್ಮಕ್ಳನ್ನ ಕೆಟ್ಟದಾಗಿ ಹೀಯಾಳಿಸ್ಬೇಡಿ. ಸೊ ಅದ್ರ ಬಗ್ಗೆ ನನಗೆ ಇದಿದೆ, ಆಕ್ಷೇಪಣೆ ಇದೆ. ಬಿಟ್ಟರೆ ಮಿಕ್ಕಿದೆಲ್ಲ ಏನು ಬೇಕಾದ್ರೂ ಮಾಡ್ಕೋಬೋದು. ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಆಮೇಲೆ ಇನ್ನೊಬ್ರ ಬಗ್ಗೆ, ಆಮೇಲೆ ಬೇರೆ ಬೇರೆ ಪೊಲಿಟಿಕ್ಸ್ಗಳ ಬಗ್ಗೆ ಮಾಡ್ತಾರೆ, ಅಂಥವೆಲ್ಲ ಮಾಡ್ಕೋಬೋದು ಅವರು. ಪರ್ಸ್ನಲ್ಲಾಗಿ ವ್ಯಕ್ತಿಗಳು ಅದ್ರ ಬಗ್ಗೆ ಮಾಡೋದು ಬೇಡ ಅಂತ ನನ್ನ ಒಂದು ಕಳಕಳಿಯ ಮನವಿ. ಅದು ಎಕ್ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ. ಗಂಡು ಮಕ್ಳ ಬಗ್ಗೆ ಮಾಡಿದ್ರೆ ಏನು ಗೊತ್ತಾ ಮಗ, ಹ್ಞೂ ಅನ್ಕೊಂಡು ಸುಮ್ಮನೆ ಹಿಂಗೆ ಅನ್ಕೊಂಡು ಒರ್ಸ್ಕೊಂಡು ಹೊಟ್ಟೋಯ್ತಾರೆ ಹುಡುಗರು ಅಂತ. ಹೆಣ್ಮಕ್ಳ ಬಗ್ಗೆ ಮಾಡಬಾರ್ದು, ತಪ್ಪದು ಹೆಣ್ಮಕ್ಳ ಬಗ್ಗೆ ಮಾಡಿದ್ರೆ. ಸೊ ದಟ್ಸ್ ಸಿಂಪ್ಲಿ. ಹಾಡ್ಬೋದು ಅಷ್ಟೇ ಅಣ್ಣ, ಹಾಂ ಹಾಡಲ್ಲಿ ಹೇಳ್ಬೋದು, ಆಡ್ಬೋದು, ತೊಂದರೆ ಇಲ್ಲ. ಈಗ ಹಂಸಲೇಖ ಸರ್ ಎಂತೆಂತ ಹೆಂಗೆ ಬರ್ದವ್ರೆ ಹಂಸಲೇಖ ಸರ್ಗಿಂದ ಏನಿಲ್ಲ ಅವ್ರ ಮುಂದೆ ಅಲ್ವಾ ಮಗ. ಗುಡ್ ಮಗನೇ, ಗೋಯಿಂಗ್ ಗುಡ್, ಚೆನ್ನಾಗಿ ನಡೀತಾ ಇದೆ. ನಿಮ್ಗಳೆಲ್ಲರ ಆಶೀರ್ವಾದ, ಸಪೋರ್ಟು, ಹೆಲ್ಪು ಎಲ್ಲದನ್ನು ಚೆನ್ನಾಗಿ ನಡೀತಾ ಇದೆ. ಅದೇ ಸರ್, ಇತ್ತೀಚೆಗೆ ನಿಮ್ಮ ಡೇ ಟು ಡೇ ಲೈಫಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ಆಗೋಯ್ತು. ಅಯ್ಯೋ ಏನು ಮಗ, ಏನೋ ಇಲ್ಲಿ ಮತ್ತೇನಾದ್ರು ಪ್ಲಾನ್ ಮಾಡ್ಕೊಂಡಿರ್ತಾರೆ ಅವರು. ಅದೇ ನೀವೇ ಇಂಡಸ್ಟ್ರಿಯಲ್ಲಿದ್ದು ನೀವೇ ಮೋಸ ಹೋಗಿದ್ದೀರಾ, ಸುದ್ದಿ ನಂದು ಏನು ಗೊತ್ತಾ ಮಗನೇ, ನಾನು ಸಾಮಾನ್ಯವಾಗಿ ಅಮ್ಮನ ತೋಟ ಮಾಡಿದ್ದೀನಿ. ಎಲ್ಲದಕ್ಕೂ ಹೇಳ್ಬೇಕಂದ್ರೆ ಅಮ್ಮನ ತೋಟ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ. ಸೊ ಸಾಮಾನ್ಯ ನನ್ನ ಹತ್ರ 150 ಮೇಲೆ ಹಸುಗಳಿದೆ. ನನ್ನ ಹತ್ರ ಓನ್ಲಿ ದೇಸಿ ತಳಿ. ದೇಸಿ ಅಂದರೆ ಭಾರತದ ಇದು ಅಂತ, ಗುಜರಾತ್, ಪಂಜಾಬ್, ಹರಿಯಾಣ ಆ್ಯಂಡ್ ಪಾಕಿಸ್ತಾನದಿಂದ ಬುಲ್ ತರಿಸಿದ್ದೀನಿ. ಒಂದು ಪಾಕಿಸ್ತಾನ, ಅಲ್ಲಿಂದ ಒಂದು ಲೆಟರ್ ಕೊಟ್ಟು ಅಲ್ಲಿಂದ ಬುಲ್ ತರಿಸಿದ್ದೀನಿ. ಸೊ ಈ ಥರ ನಾನು ಎಲ್ಲ ಇದಿದೆ. ನನಗೇನಂತಂದರೆ ನಾನೇ ಹೋಗಿ ಹಸುಗಳನ್ನ ಪರ್ಚೇಸ್ ಮಾಡ್ಕೊಬರ್ತೀನಿ ಫ್ರೀ ಇದ್ದ ಟೈಮಲ್ಲಿ. ಯಾವಾಗ ಫ್ರೀ ಇರ್ತೀನಿ ರಾಜಸ್ಥಾನ್ಗೆ ಹೋಗ್ತೀನಿ 1 ವಾರ, ಯಾವಾಗ ಫ್ರೀ ಇರ್ತೀನಿ ಗುಜರಾತ್ಗೆ ಹೋಗ್ತೀನಿ. ಈ ಥರ ನಾನು ಯಾವಾಗ ಫ್ರೀ ಇರ್ತೀನಿ 1 ವಾರ ಇರೋಲ್ಲ, ಆರಾಮಾಗಿ ಚಡ್ಡಿ ಹಾಕೊಂಡು ಟವಲ್ ಹಾಕೊಂಡು ನೀಟಾಗಿ ಹೊಂಟ್ರೆ ರಸ್ತೆಯಲ್ಲಿ ಮುಗೀತು. ನಾನು ಹಸುಗಳನ್ನ ಪಿಕ್ ಮಾಡ್ಕೊಂಡು ನಾನು ತಗೊಂಬಂದು ಇದು ಮಾಡ್ತೀನಿ. ನನ್ನ ತಾಯಿ ಹೆಸ್ರಲ್ಲಿ ಮಾಡಿರೋದ್ರಿಂದ ಸೊ ಅದನ್ನು ಕೆಲವು ಒಂದು ಎಮ್ಮೆ ಏನೋ ತುಂಬ ಒಳ್ಳೆ ಅದ್ಭುತವಾಗಿತ್ತು. ಒಂದು ಎಮ್ಮೆ ವೈಟ್ ಇದು. ಆಮೇಲೆ ನೀವೆಲ್ಲ ತಗೊಂಡು ನ್ಯೂಸಲ್ಲಿ ಮೊನ್ನೆ ನಮ್ಮ ಇಬ್ಬರು ಮಿನಿಸ್ಟ್ರುಗಳು ಅದೇ ಕೇಳ್ತಾಯಿದ್ರು ನನಗೆ, ಫ್ರೆಂಡ್ಸ್ಗಳು, ಏನಪ್ಪ ನಿಂದು ಎಮ್ಮೆ ಕಳೆದೋಯ್ತಂತೆ ಅಂತ. ನಾನು ಹೇಳಿದೆ ಸುಮ್ಮನಿರಿ ಬಾಸ್, ಯಾವ ಎಮ್ಮೆ ಕಳೆದೋಗಿಲ್ಲ ಅಂತ. ಹಂಗೆ ಪಾಪ ಅವ್ನಿಗೇನಾಯಿತು, ಗಿರ್ ಕಾಡಿದೆ ನಿಮಗೆ, ಗುಜರಾತ್ ಗಿರ್ ಕಾಡಿದ್ರೆ ಅಲ್ಲಿ ಎಮ್ಮೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಅವನು ಫೋನ್ ಆಫ್ ಮಾಡ್ಕೊಂಡಿದ್ದ. ಸೊ ಆ ದೃಷ್ಟಿಯಿಂದ ಏನಾಯಿತು, ನಾನು ಅವ್ನಿಗೆ ಹೇಳಿದೆ 3 ದಿವಸ ಫೋನ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದ. ಬಟ್ ಅದನ್ನ ಎಮ್ಮೆ ಪರ್ಟಿಕ್ಯುಲರ್ ಬೆಕ್ಕೆ ಆಗಿತ್ತು ನನಗೆ. ಅದು ವಿಡಿಯೋ ನಿಮಗೆ ಐ ಥಿಂಕ್ ಕಳಿಸ್ತೀನಿ, ತುಂಬ ಚೆನ್ನಾಗಿದೆ, ಮುದ್ದಾಗಿದೆ ನೋಡೋಕ್ಕೆ. ಸೀಸ್ ಔಟ್ ಪ್ರೆಗ್ನೆಂಟ್ ಇದ್ಲು. ಸೊ ಅವನು ರೈತ, ಬೇಸಿಕಲಿ ನನಗೆ ಕೊಡೋಕ್ಕೆ ಅಂತ ಒಪ್ಕೊಂಡಿದ್ದೆ. ನಾನು ದುಡ್ಡು ಕೊಟ್ಟಿದ್ದೆ. ನಾನು ದುಡ್ಡು ಅವನ ಅಕೌಂಟ್ಗೆ ಹಾಕಿಲ್ಲ, ಇವನ ಅಕೌಂಟ್ಗೆ ಹಾಕಿದ್ದೆ. ಇವನೇನು ಮಾಡ್ಬಿಟ್ಟಿಯಾನೆ, ಸೊ ಅಲ್ಲಿ ತೊಗೊಂಡೋಗಿ ಕೊಡಲಿಲ್ಲ, ಸೊ ಅಲ್ಲಿ ಹೋಗಲಿಲ್ಲ. ಸೊ ಇವನು ಇಲ್ಲಿ ತೊಗೊಂಡೋಗಿ ಕೊಡಲಿಲ್ಲ, ಎಮ್ಮೆ ಇಲ್ಲಿದೆ, ಇವನು ರೈತ. ಸೊ ಹಿಂಗಾಗಿ ಇವನು ಹೋಗದೇ ಇರೋ ಕಾರಣದಿಂದ ನಾನೇನು ಮಾಡಿದೆ, ಡೈರೆಕ್ಟಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕಣ ನಿನ್ನ ಮೇಲೆ ಅಂತ ರೇಗಿಬಿಟ್ಟು ಸೊ ಅವನ ಮೇಲೆ ಜಸ್ಟ್ ಒಂದು ಇದನ್ನು ಹಾಕ್ತೆ. ಬಟ್ ಆ ಎಮ್ಮೆ ತರಿಸ್ತೆ, ನಾನು ಅದನ್ನು 100% ತರಿಸ್ತೆ. ನಿಮ್ಮೆಲ್ಲರೂ ಒಂದು ತೋಟ ಕರ್ಕೊಂಡೋಗ್ತೀನಿ, ಕರ್ಕೊಂಡೋಗಿ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ಸೊ ನೈಸ್, ನನ್ನ ತಾಯಿ ಹೆಸರಲ್ಲಿ ಮಾಡಿದ್ದೀನಿ. ಅಷ್ಟು ಬಿಟ್ಟರೆ ಪಾಪ ಅವನ ಮೇಲೆ ಯಾಕಪ್ಪ, ರೈತರುಗಳ ಮೇಲೆ ನಮಗೆ ಯಾಕೆ, ನಾವೇ ರೈತರುಗಳು ಅಲ್ವಾ. ನಡೀತಾ ಇದೆ ಅಮ್ಮನ ತೋಟದ್ದು, ಅಂದರೆ ಡೈರಿದು ಇದು ಬಿಟ್ಟಿದ್ದೀವಿ. ಸೊ ಈಗ 1 ತಿಂಗಳಾಗಿದೆ. ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ, ಅಂದರೆ ಹೆಂಗೆ ಅಂದರೆ ಅದು ಪ್ಯೂರ್ ಆಯುರ್ವೇದಿಕ್ ಇದ್ರ ಥರ ಬಿಟ್ಟಿದ್ದೀವಿ. ನಾಟ್ಲಕ್ಕೆ ಏನಿ ಮಿಕ್ಸಿಂಗ್ ಆಗಲಿ, ನಾಟ್ಲಕ್ಕೆ ಎನಿಥಿಂಗ್ ಇದೆಲ್ಲ ಇಲ್ಲಿ ಕರೆದ್ರೆ ಹಾಲನ್ನ ಜಸ್ಟ್ 10 ಮಿನಿಟ್ಸಲ್ಲಿ ಕ್ರೀಮ್ ಬರುತ್ತೆ. ಜಸ್ಟ್ 10 ಮಿನಿಟ್ಸಲ್ಲಿ ಬರುತ್ತೆ. 3 ಅವರ್ಸಲ್ಲಿ ತುಪ್ಪ ಬರುತ್ತೆ. ಅಲ್ಲೇ ಎಲ್ಲ ಮಿಷನರಿಗಳು. ಸೊ ಅಲ್ಲೇ ಹಂಗೆ ಬರುತ್ತೆ, ಪ್ಯೂರ್ ಒರಿಜಿನಲ್. ಅಲ್ಲೇ ವಿಳ್ಯದೆಲೆ ಅಲ್ಲೇ ಬೆಳೆದಿದ್ದೀವಿ ನಮ್ಮ ಹತ್ರನೇ. ಆಮೇಲೆ ಹರ್ಷನಾಗಲಿ ಅಲ್ಲೇ ಬೆಳೆದಿದ್ದೀವಿ, ಎಲ್ಲ ಅಲ್ಲೇ ಇದಾಗಿ ರೆಡಿಯಾಗಿ ಬರುತ್ತೆ. ಸೊ ಒಳ್ಳೇದಾಗಲಿ ಎಲ್ಲರಿಗೂ ಅಂತ. ಯಾಕೆಂದರೆ ನನ್ನ ತಾಯಿ ಲಾಸ್ಟ್ ಮೂಮೆಂಟಲ್ಲಿ ಯಾಕೆ ಹೇಳ್ತೀನಿ ಅಂತ ಇದನ್ನು ಅಂದರೆ, ನಾನು ಹೇಳಬೇಕು ಅಂತ ಇದೇನಿಲ್ಲ. ನಮ್ಮಮ್ಮಂಗೆ ಡಾಕ್ಟ್ರ್ ಹೇಳಿದ್ರು ಕೊನೆಯಲ್ಲಿ ಈ ನಾಟಿ ತುಪ್ಪನ ತಿನ್ನಿಸಿ ಅವ್ರಿಗೆ ಕ್ಲಿಯರ್ ಆಗುತ್ತೆ ಅಂತ. ನಮ್ಮಮ್ಮಗೆ ಇನ್ನೂ 1 ತಿಂಗಳಿತ್ತು. ಅದನ್ನು ಎಲ್ಲ ಕಡೆ ಹುಡ್ಕಿದ್ವಿ ನಾವು, ಊರಲ್ಲಿ ಹುಡ್ಕಿದ್ವಿ. ನಾಟಿ ಹಸು ತುಪ್ಪ ಎಲ್ಲೂ ಸಿಗ್ತಿರಲಿಲ್ಲ. ಯಾಕೆಂದರೆ ನಾಟಿ ಹಸು ಹಾಲು ಕೊಡೋದೇ ನಿಮಗೆ 1 ಲೀಟ್ರ್, 1.5 ಲೀಟ್ರ್, 2 ಲೀಟ್ರ್. ಅವ್ರ ಮಕ್ಕಳಿಗೆ ಮನೆಗೆ ಆಗುತ್ತೆ ಹಾಲು. ತುಪ್ಪ ಹೆಂಗೆ ಮಾಡ್ತಾರೆ ಅವರು
ಅಲ್ವಾ, ಯಾಕೆ ನನ್ನ ಹತ್ರನೂ ಹಸುಗಳಿದೆ. ಸೊ ಅದು ಆ ಟೈಮಿಂದ ನನಗೆ ಮೈಂಡಲ್ಲಿತ್ತು, ಪ್ರತಿಯೊಬ್ಬರಿಗೂ ಅದು ಸಿಗಬೇಕು, ಪ್ರತಿಯೊಬ್ಬರಿಗೂ ಇದಾಗಲಿ ಅಂತಲೇ ಒಂದು ಇದಕ್ಕೆ ನಮ್ಮಮ್ಮನ ಜ್ಞಾಪಕಲ್ಲಿ ಸೊ ಅಮ್ಮನ ತೋಟ ಅಂತ ಮಾಡಿ ಅದನ್ನು ಲಾಂಚ್ ಮಾಡಿಬಿಟ್ಟಿದ್ದೀನಿ. ಅದರಿಂದ ಚೆನ್ನಾಗಿ ಇದಾಗ್ತಿದೆ. ಒಂದು ಅದನ್ನು ಟ್ರಸ್ಟೂ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಟ್ರಸ್ಟ್ ಇದೆ, ನಾನು ಯಾವುದೇ ಸಾಂಗ್ ಆಡಲಿ ಯಾವುದೇ ಇದಾಗಲಿ ಅದನ್ನು ನಾನು ದುಡ್ಡು ತಗೊಳ್ಳಲ್ಲ. ಇದರಿಂದ ಬೇರೆಯವ್ರಿಗೆ ದುಡ್ಡು ಹೋಗುತ್ತೆ. ಸೊ ಎಜುಕೇಷನ್ಗಾಗಲಿ ಬೇರೆ ಬೇರೆ ಇದಕ್ಕಾಗಲಿ ಹಾಸ್ಪಿಟ್ಲಿಗಾಗಲಿ ಯಾರೇ ಬಂದರೂ ನನ್ನ ಮನೆ ಹತ್ರ ಆಗಲಿ ನಾವೇ ಜೊತೆ ಯಾರೇ ಬಂದರೂ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಕಡೆಯಿಂದ ಆದರೂ ಮಾಡಿಸ್ಕೊಡ್ತೀನಿ, ನನ್ನ ಕಡೆಯಿಂದ ಏನಾದರೂ ಮಾಡಿಸ್ಕೊಡ್ತೀನಿ. ಸೊ ಅಷ್ಟು ಸದ್ಯಕ್ಕೆ ನನ್ನ ಅಮ್ಮನ ತೋಟದಿಂದ ನಡೀತಾ ಇದೆ. ಸರ್ ಈಗ ಟೈಮ್ ಎಲ್ಲ ಹೆಂಗೆ ಸರ್ ಮ್ಯಾನೇಜ್ ಮಾಡ್ತೀವಿ? KDL ಬಿಸಿ ಇದ್ದೀರಾ, ಸೊ ನೀವೇ ಈಗ ಬಿಸ್ನೆಸ್ ಶುರು ಮಾಡೋದು? ನಂದೇನಿಲ್ಲ ಮಗ, ಅದಕ್ಕೊಂದು ಟೀಮ್ ಇದೆ, ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಮಗ. 150 ಹಸು ಇದೆ ಅಲ್ಲಿ, ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಟೀಮ್ ಇದೆ, ಅದಕ್ಕೊಂದು 3 ಫ್ಯಾಮಿಲಿ ಇದ್ದಾರೆ. ಆಮೇಲೆ ಅಲ್ಲೇ ಒಂದು ತೋಟದಲ್ಲಿ ನಮ್ಮ ಒಂದು ಟೀಮ್ ಇದೆ, ನನ್ನ ರಿಲೇಟಿವ್ ಒಂದು ಟೀಮ್ ಇದೆ. ಇಲ್ಲಿ ಬೆಂಗಳೂರಲ್ಲಿ ಅದಕ್ಕೆ ಒಂದು ನೋಡ್ಕೊಳ್ಳೋಕೆ ಒಂದು ಟೀಮ್ ಇದೆ. ಸೊ ಅವ್ರು ನೋಡ್ಕೋತಾರೆ. ಸಂಡೇ ಮಾತ್ರ ಯಾವ ಶೂಟಿಂಗ್ ಇರಲಿ ಏನಿರಲಿ ಸಂಡೇ ಅಲ್ಲಿರ್ತೀನಿ ನಾನು. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವರೆಲ್ಲ ಹೆಂಗಿದ್ದಾರೆ, ಎಲ್ಲ ಮೇವೆಲ್ಲ ಚೆನ್ನಾಗಿ ಹಾಕ್ತೀಯಾರ, ಚೆನ್ನಾಗಿ ಮೈ ತೊಳ್ದಿಯಾರ, ಎಲ್ಲ ಚೆನ್ನಾಗಿ ನೋಡ್ಕೊತೀಯಾರ. ಸಂಡೇ ಮಾತ್ರ 100% ಹೋಗೇ ಹೋಗ್ತೀನಿ. ಸರ್ ಹಾಡೋ ಮುಂಚೆ ನೀವು ಚಿತ್ರ ತಂಡದ ಜೊತೆ ಮಾತಾಡಿರ್ತೀರಾ, ಹೇಗಿರುತ್ತೆ ಕತೆ ಏನಿರುತ್ತೆ ಅಂತ ಹೇಳಿ. ಸೊ ಏನೇನು ಇಷ್ಟ ಆಯ್ತು ಸರ್ ಈ ತಂಡದ ಹೊಸಬ್ರು, ಹೊಸ ಪ್ರಯತ್ನ, ವಿಭಿನ್ನ? ನನಗೆ ಆಲ್ಮೋಸ್ಟ್ ಅಲ್ಲಿ ನಾವು ಹೊಸಪನೆ ಇದರಲ್ಲಿ ನಾನು ಹೊಸಪನೆ ಬಂದು ಆಡೋದು. ಬಟ್ ಸಾಂಗ್ ತುಂಬ ಚೆನ್ನಾಗಿದೆ ಮಗನೇ. ಇದರಲ್ಲಿ ಅದ್ಭುತವಾದ ಸಾಂಗು, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಸಂಭ್ರಮ್. ರಿಯಲಿ ಫ್ಯಾಂಟಾಸ್ಟಿಕಾಗಿ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅಯ್ಯೋ ಇದು ನನಗೆ ಸಿಕ್ಬಾರ್ದಾಗಿದ್ದ ಸಾಂಗು ಅನಿಸ್ತದೆ. ಯಾಕೆಂದರೆ ಸೊ ಸಾಹಿತ್ಯ ಮತ್ತು ಕಂಪೋಸಿಂಗು ಸ್ಟೈಲ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಆಫ್ಟರ್ ಲಾಂಗ್ ಟೈಮ್ ಏಕಲವ್ಯದಲ್ಲಿ ಅನಿತಾ ಕೇಳಿದ್ದೀರ ನೀವು ಸಾಂಗ್, ಅದಾದಮೇಲೆ ಈ ಸಾಂಗ್ ಹಿಟ್ಟಾಗುತ್ತೆ 100%. ಅಷ್ಟು ಸಾಹಿತ್ಯ ಮತ್ತು ಕಂಪೋಸಿಂಗ್ ತುಂಬ ಪವರ್ಫುಲ್ ಆಗಿದೆ. ಆಮೇಲೆ ಎಲ್ಲರೂ ಹೊಸಬ್ರು ಅಂತ ಏನು ಹೇಳ್ಬೋದು, ಬರ್ತಾನೆ ಇದ್ದಾರೆ. ನೀವು ನೋಡಿದರೆ ಈಗ ಒಳ್ಳೊಳ್ಳೆ ಪಿಕ್ಚರ್ಗಳು ಹೋಗ್ತಿದೆ. ನಾನು ರಿಲೀಸ್ ಮಾಡೋಕ್ಕೆ ಮುಂಚೆನೇ ರಾಜ್ಬಿ ಶೆಟ್ಟಿ ಸಿನಿಮಾನ ಅದು ಕೇಳಿದ್ರು ನನಗೆ, ನಿಮ್ದು ಎಲ್ಲ ಸಿನಿಮಾಗಳು ಬಂದುಬಿಡ್ತವೆ, ಅದ್ರ ಮಧ್ಯೆ ಯಾವುದೋ ಒಂದು ಸಣ್ಣ ಸಿನಿಮಾ ಬರ್ತದೆ, ಸಣ್ಣ ಸಿನಿಮಾ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸಣ್ಣ ಸಿನಿಮಾ ಆಯಿತಾ ಅದು ಅಲ್ವಾ? ಹಂಗೆ ಸಿನಿಮಾ ಯಾವುದೆಲ್ಲ ಹೊಸಬ್ರು ಸಣ್ಣವರು ಎಲ್ಲ ಹೊಸಬ್ರು. ಪ್ರೇಮ್ ಸರ್ ನಮ್ಮದು ಅಂದರು. ನಾನೇ ಹೋಗಿ ಸಿನಿಮಾ ಬಿಫೋರ್ ರಿಲೀಸ್ ಆಗಿ ಮುಂಚೆ ಹೋಗಿ ನೋಡಿ ಬಂದೆ, ಸೂಪರ್ ಹಿಟ್ ಆಗುತ್ತೆ ಹೋಗಿ ಸಿನಿಮಾ ಅಂತ ಬಂದೆ ನಾನು. ಹಂಗೆ ಸಣ್ಣದು ಗಿಡ ದೊಡ್ಡದು ಅಂತೇನಿಲ್ಲ, ಹೊಸಬ್ರು ಹಳಬ್ರು ಅಂತೇನಿಲ್ಲ. ಸೊ ಯಾವುದು ಬೆಸ್ಟ್ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅದು ಯಾವತ್ತಿದ್ರೂ ಹಿಟ್ ಆಗೇ ಆಗುತ್ತೆ. ಸರ್ ಈಗಿನ ಜನರೇಷನ್ ಲವ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಇದು ಲವ್ ಟುಡೇ ಅಲ್ವಾ? ಲೈಫ್ ಟುಡೇ ಈಗಿನ ಜನರೇಷನ್ ಲವ್ ಬಗ್ಗೆ ಏನು ಹೇಳ್ತೀರಾ? ಈಗ ಜಂಜಿ ಕಿಡ್ಸ್ 15 ದಿನಕ್ಕೆ ಒಬ್ಬೊಬ್ರು ಚೇಂಜ್ ಆಗ್ತಿರ್ತಾರೆ. ಹೌದು ಅದ್ರ ಬಗ್ಗೆ ಎಲ್ಲ ಅಲ್ಲ, ಆಬ್ವಿಯಸ್ಲಿ ಮಗನೇ ಏನು ಹೇಳೋದು ಜನ್ರೇಷನ್ ಬಗ್ಗೆ ಎಲ್ಲ ನೋಡ್ತಾ ಕೂತಿರ್ತಾರೆ. ಆಮೇಲೆ ನೀವು ಬೇರೆ ಯೂಟ್ಯೂಬಲ್ಲಿ ಹೊಡಿತಾ ಕೂತಿರ್ತೀರ. ಈ ನನ್ನ ಮಗ ನೋಡಿ ಹೆಂಗೆ ಮಾತಾಡೋಣ ಅಂತಾರೆ. ಯಾಕಪ್ಪ ಬೇಕು ಮಗ? ಯಾವ ಜನ್ರೇಷನ್ ಏನೇ ಬರಲಿ, ಪ್ರೀತಿ ಎಮೋಷನ್ಸ್, ಲವ್ ಆ್ಯಂಡ್ ಎಮೋಷನ್ಸು ಸಂಬಂಧಗಳಿಗಂತೂ ಈ ಭೂಮಿ ಇರೋವರೆಗೂ ಇದ್ದೇ ಇರುತ್ತೆ ಮಗನೇ. ಅದಕ್ಕಂತೂ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ನಾವೇನೇ ಏನು ಹೇಳ್ತೀವಲ್ಲ, ತುಂಬ ಲೋಕಲ್ಲಾಗಿ ಮ್ಯೂಸಿಕ್ ಮಾಡಿ ತಿರ್ಗಿ ವೆಸ್ಟರ್ನಾಗಿ ತೊಗೊಂಡೋಗಿ ಮಾಡಿ, ವೆಸ್ಟರ್ನ್ ಯಾವತ್ತೂ ಉಳಿಯೋದೇ ಇಲ್ಲ. ಉದಾಹರಣೆಗೆ ಲೋಕಲ್ಲೇ ಉಳಿಯೋದು. ಲೋಕಲ್ ಇವತ್ತಿನವರೆಗೂ ಲೋಕಲ್ ಯಾಕೆ 100 ವರ್ಷ ಆದರೂ ಕೇಳ್ತೀವಿ ಅಂದರೆ ಕುಲದಲ್ಲಿ ಕೀಳ ಹೌದು ವೆಸ್ಟರ್ನ್ ಇದೆ ಅದರಲ್ಲಿ. ಇವತ್ತು ಟಿಲ್ ಟುಡೇ 100 ವರ್ಷ ಆದರೂ ಇವತ್ತು ಟಿಲ್ ಟುಡೇ ಎಂತೆಂಥ ಸಾಂಗ್ಗಳು ಹಂಸಲೇಖ ಮಾಡಿರೋದು, ಅದ್ಭುತ ಸಾಂಗ್ಗಳು ಇಳೆಯರಾಜ ಅವರು ಹಂಸಲೇಖರ್ಲ. ಅಂದರೆ ಆ ಥರ ಪ್ರೀತಿನೂ ಹಂಗೇ. ಜಸ್ಟ್ 1 ಡೇ 2nd ಡೇ 3rd ಡೇ ಹೋಯ್ತಾ ಇರ್ತದೆ. 4th ಡೇ ಯಾರೂ ಇರೋಲ್ಲ. ಯಾಕೆಂದರೆ ವ್ಯಾಲ್ಯೂಸ್ ಇರೋಲ್ಲ ಸಂಬಂಧಗಳಿಗೆ. ವ್ಯಾಲ್ಯೂಸ್ ಇಲ್ಲ ಅಂದರೆ ಅದು ಇರೋದೇ ಇಲ್ಲ. ಸೊ ಅಂಥದ್ರಲ್ಲಿ ಅವ್ರವ್ರಿಗೆ ಬಿಟ್ಟಿದ್ದು ಟೈಮ್ ಪಾಸ್ಗೇನೋ ಮಾಡ್ತಾರೆ. ಮಾಡೋರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಅದನ್ನು ಹೇಳಿದ್ರೆ ನಮ್ಮ ಕಷ್ಟ ಅವ್ನಿಗೇನೇ ಗೊತ್ತು ಅಂತಾರೆ. ಯಾಕೆ ಬೇಕು ಅಲ್ವಾ? ಹಂಗೆ ಈಗ ಸಿನಿಮಾ ಸಾಕಷ್ಟು ಪರಿಣಾಮ ಬೀರುತ್ತೆ ಆಡಿಯನ್ಸ್ ಮೇಲೆ. ಇತ್ತೀಚೆಗೆ ನಾವು ನೋಡ್ಬೋದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇರ್ಬೋದು, ಈ ರೀತಿನೇ ನಾವು ಸುದ್ದಿಗಳನ್ನ ನೋಡ್ತಾ ಇರ್ತೀವಿ. ಅಕ್ಕಪಕ್ಕನೂ ಇದೇ ರೀತಿ ಕಾಣಿಸ್ಕೊಡ್ತಿರುತ್ತೆ. ಸೊ ಸಿನಿಮಾಗಳ ಪ್ರೇರಣೆ ಇರಬಹುದು, ಯಾವ ರೀತಿ ಸಂದೇಶವನ್ನ ಕೊಡಬಹುದು? ಮಗನೇ ಸಿನಿಮಾಗಳಲ್ಲಿ ಏನು ಗೊತ್ತಾ, ಒಂದು ಕೆಟ್ಟದ್ದು ಇರುತ್ತೆ, ಒಳ್ಳೇದು ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಬಟ್ ಅದರಲ್ಲಿ ಯಾವ ತಗೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಈಗ ನಾವು ಒಡಿ ಚುಚ್ಚಿ ಕಡಿ ಬಡಿ ಅಂತೀವಿ ಅಲ್ವಾ? ಸೊ ಅದರಲ್ಲಿ ಒಂದು ಏನಾದರೂ ಒಂದು ಮಾರಲ್ ಕೊಟ್ಟಿರ್ತೀವಿ. ಇವ್ರು ಒಡಿ ಬಡಿ ಕಡಿ ಅಂದ್ಕೊಂಡೇ ಹೋದ್ರೆ ಕಷ್ಟ ಆಗ್ಬಿಡ್ತದೆ. ಅದಕ್ಕೊಂದು ಏನಾದ್ರು ಮಾರಲ್ ಉದ್ದೇಶ ಇರ್ತಲ್ಲ, ಹಿಂಗಾದ್ರೆ ಹಿಂಗಾಗುತ್ತೆ ಅಂತ ಹೇಳಿರ್ತೀವಲ್ಲ, ಅವ್ರು ಅದನ್ನು ತಗೊಳ್ಳಲ್ಲ, ಇದನ್ನು ತಗೋತಾರೆ. ಬ್ಲಡ್ ಹರಿಯೋದು ಇದು ನೋಡ್ರಿ ಅಂತ ಬಿಟ್ಟು ಹೋಗೋದು. ಒಂದು ದಿವಸ ಲವ್ ಮಾಡ್ಬಿಟ್ಟು 2nd ಡೇ ಬಿಟ್ಟು ಹೋಗೋದು, ಇದನ್ನು ತಗೋತಾರೆ. ಫ್ಯೂಚರ್ ನಾಳೆ ದಿವಸ ಮತ್ತೇನು ಪ್ರಾಬ್ಲಮ್ ಆಗುತ್ತೆ ಅದನ್ನು ನೋಡಲ್ಲ. ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರೋದ್ರಿಂದ ನನಗೆ ತಿಳಿದ ಮಟ್ಟಿಗೆ ನೀವು ಪಾಸಿಟಿವ್ನ ತೊಗೊಂಡೋಗಿ ಅಂತ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ ಮಗ, ನೀನು ಕೇಳಿದ ಕ್ವಶನ್ ಚೆನ್ನಾಗಿದೆ. ಈ ಯಾವುದು ಯೂಟ್ಯೂಬಲ್ಲಿ ತಗೋ, ನ್ಯೂಸಲ್ಲಿ ತಗೋ, ಎಲ್ಲ ತಗೋ, ಯಾವ್ದಾರ ಪಾಸಿಟಿವ್ ಆಗಿ ನೀವು ಹೇಳಿ ಮಗನೇ. ಲೈಕ್ಸ್ ನೋಡಿದೆ ಕಂದ, 10, 10ಕ್ಕೆ 11ಕ್ಕೆ 12ಕ್ಕೆ
ಇಲ್ಲ ಇದನ್ನೇ ತೊಗೊಂಡು ಪ್ರೇಮ್ ಹಿಂಗಂದ ಪ್ರೇಮ್ ಎಲ್ಲ ಸಿಗಾಕಂಡ ಅಂದ ತಕ್ಷಣ ಲಕ್ಷ 1 ಮಿಲಿಯನ್ ಟಂಗ ಹೋಗುತ್ತೆ. ಹಿಂಗೆ ಮಗನ ಏನು ಮಾಡೋಕ್ಕಾಗಲ್ಲ. ಮನಸ್ಥಿತಿಗಳು ಅವ್ರವ್ರ ಮನಸ್ಥಿತಿಗಳು ಹಂಗಿದೆ. ಬಟ್ ನಾವು ಚೇಂಜ್ ಮಾಡ್ಕೋಬೇಕು. ನಾವಂತೂ ಚೇಂಜ್ ಮಾಡೋಕ್ಕಾಗಲ್ವಲ್ಲ ಮಗ. ನಾವು ಎಲ್ಲರೂ ಕೂರಿಸ್ಕೊಂಡು ಭಾಷಣ ಮಾಡ್ಕೊಂಡು ಚೇಂಜ್ ಮಾಡೋಕ್ಕೆ ಅಂತೂ ಸಾಧ್ಯ ಇಲ್ಲ. ಅವ್ರವ್ರಿಗೆ ಆಗಬೇಕು, ಅವ್ರವ್ರ ಮನಸ್ಥಿತಿಗಳು ಚೇಂಜ್ ಆಗಬೇಕು. ಅದ್ರಲ್ಲಿ ಚೇಂಜ್ ಆದರೆ ಅದು ಅವರ ಇಷ್ಟ. ಸರ್ ನೀವು ಹೇಳಿದ ಕರೆಕ್ಟಾಗೇ ಇದೆ ಸರ್. ಈಗ ಮೀಡಿಯಾ ಚಾನಲ್ಸ್ ಎಲ್ಲ ಬೈತಾರೆ, ದರ್ಶನ್ದೇ ತೋರಿಸ್ತಾ ಇರ್ತೀರಾ, ಇಲ್ಲಿ ಇನ್ನೊಂದೇನೋ ನೆಗೆಟಿವ್ ತೋರಿಸ್ತಾ ಇರ್ತೀರಾ ಅಂತ. ನೆಗೆಟಿವ್ ತೋರಿಸಿದಾಗ ಲಕ್ಷಗಳ ಗಟ್ಟಲೆ ವ್ಯೂಸ್ ಆಗುತ್ತೆ. ಪಾಸಿಟಿವ್ ಯಾವ್ದಾದ್ರು ರೈತರ ಬಗ್ಗೆ ತೋರಿಸಿದ್ರೆ, ಇನ್ನೊಂದೇನೋ ತೋರಿಸಿದ್ರೆ ವ್ಯೂಸ್ ಆಗಲ್ಲ. ಏನ್ ಮಾಡ್ತೀರಾ ಅದಕ್ಕೆ? ಅಲ್ಲ ಅಲ್ಲ ತಪ್ಪು ನಿಮ್ದಲ್ಲ. ನೋ ತಪ್ಪು ನಿಮ್ದಲ್ಲ. ತಪ್ಪು ನಮ್ಮ ಮೀಡಿಯಾದವ್ರದಂತೂ ಅಲ್ಲಕ್ಕೆ ಅಲ್ಲ. ಯಾಕೆಂದ್ರೆ ಅದು ಎಲ್ಲನೂ ತೋರಿಸ್ದಾಗ ಅದನ್ನು ಮಾತ್ರ 5,000 ಜನ 6,000 ಜನ ನೋಡಿರ್ತಾರೆ. ದರ್ಶನ್ ಅವ್ರದ್ದು ಬಂದರೆ ನಿಮಗೆ ಲಕ್ಷಾಂತರ ಜನ ಮಿಲಿಯನ್ಸ್ ಗಟ್ಟಲೆ ನೋಡ್ತಾರೆ ಅಂತಂದರೆ ಬಿಕಾಸ್ ಆಫ್ ರೀಚ್ ಆಗೋದು ಜನಗಳ ಮನಸ್ಥಿತಿಗಳು ಹಂಗಿರ್ತವೆ. ಏನು ಮಾಡೋಕ್ಕಾಗಲ್ಲ. ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಮೀಡಿಯಾಗಳನ್ನೇ ಬ್ಲೇಮ್ ಮಾಡುತ್ತೆ. ಅವ್ರ ಬಗ್ಗೆನೇ ತೋರಿಸ್ತಾ ಇದ್ದೀರಾ, ಅವ್ರ ಬಗ್ಗೆನೇ ತೋರಿಸ್ತಾ ಇಲ್ಲ ಆ ಥರ ಏನಿಲ್ಲ. ಆಮೇಲೆ ಏನಾಗಿದೆ ಒಬ್ಬ ಬಗ್ಗೆ ತೋರಿಸಿದ್ರು ನೋಡ್ತಾರೆ ಜನ. ಅಲ್ಲ ಏನು ಮಾಡೋಕ್ಕಾಗಿಲ್ಲ. ನಾನು ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದರೆ ಪಾಪ ಅವ್ರವ್ರ ನೋವು ಅವ್ರವ್ರಿಗೆ ಗೊತ್ತಿರ್ತದೆ ಮಗ. ಸೊ ಅವ್ರ ನೋವು ಗೊತ್ತಿರ್ತದೆ. ಏನಕ್ಕೆ ಅಂದರೆ ಕೆಲವ್ರು ಇರ್ತಾರೆ, ಕೆಲವು ಕ್ಯಾರೆಕ್ಟರ್ಸ್ಗಳು, ಕೆಲವು ಸೇಡಿಸ್ ಕ್ಯಾರೆಕ್ಟರ್ಸ್ಗಳೆಲ್ಲ ಇರ್ತವೆ. ಅವ್ರಿಗೂ ಖುಷಿ. ಒಬ್ಬ ನೋವು ಒಳಗಡೆ ದರ್ಶನ್ ಎಷ್ಟು ನೋವು ಪಟ್ಟಿರ್ತಾರೆ, ದರ್ಶನ್ ಏನು ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಯಾರಿಗೂ ಗೊತ್ತಿರಲ್ಲ. ಸೊ ಅವ್ರಿಗೆ ಓದ್ನ ಒಳಗಡೆ ಕೂತವನ ಒಳಗಡೆ ಅವ್ನು ಸಿಕ್ಲಿಲ್ವಾ, ಇದು ಕೆಲವರು ಮನಸ್ಥಿತಿಗಳು ಏನು ಮಾಡೋಕ್ಕಾಗಲ್ಲ. ಅಂಥವ್ರು ನಾವು ಚೇಂಜು ಮಾಡೋಕ್ಕಾಗಲ್ಲ ಅಲ್ವಾ. ಅದನ್ನು ಚೇಂಜ್ ಮಾಡಬೇಕು ಅಂತಂದರೆ ಸೊ ದೇವರೇ ನಾವು ಏನು ಮಾಡೋಕ್ಕಲ್ಲ, ನೀವು ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಏನು ಮಾಡೋಕ್ಕೆ ಹಂಗಂತಬಿಟ್ಟು ಮೀಡಿಯಾ ದೋಷಿಸಿದ್ರೆ ಅದು ತಪ್ಪದು. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇರ್ತದೆ, ಎಲ್ಲನೂ ತೋರಿಸ್ತಾರೆ. ಒಳ್ಳೇದು ಕೆಟ್ಟದ್ದು ನಿಮಗೆ ಬಿಟ್ಟಿದ್ದು, ನೀವು ತಗೊಳ್ಳಿ. ಅದಕ್ಕೆ ಮೀಡಿಯಾದವ್ರನ್ನ ಯಾಕೆ ಬೈತೀರಾ ನೀವು? ಚಾನ್ಸೇ ಇಲ್ಲ, ನೆವರ್. ಇಲ್ಲ, ನಾನು ಹೋಗಕ್ಕೆ ಮುಂಚೆ 2 ದಿವಸಕ್ಕೆ ಮುಂಚೆ ಮೀಟ್ ಮಾಡಿದೆ. ಹೋಗಕ್ಕೆ ಮುಂಚೆ ಸಿಕ್ಕಿದ್ರು, ಮಾತಾಡಿದ್ವಿ. ಆ್ಯಂಡ್ ನೋಡೋಣ. ಸೊ ನನಗೆ ಹಂಗೇನಿಲ್ಲಮ್ಮ. ಸಂಗೀತ ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಇಂಪಾರ್ಟೆಂಟೇ. ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಇವಾಗ ಯಾರೇ ತಗೊಳ್ಳಿ, ನನಗೆ ಹರಿಕೃಷ್ಣ ಅವರಾಗಲಿ, ಗುರುಜಿ ಆಗಲಿ, ಆರ್ ಪಿ ಪಟ್ನಾಯಕರಾಗಲಿ, ಅರ್ಜುನ್ ಜನ್ಯವರಾಗಲಿ, ಈಗ ಸಂಭ್ರಮ ಅವ್ರ ಸಾಂಗ್ ಆಡಿದೆ, ಇವರಾಗಲಿ ನನಗೆ ಎಲ್ಲಾದರೂ ಅಂದರೆ ಒಳ್ಳೊಳ್ಳೆ ಸಾಂಗ್ಗಳು ಕೊಡ್ತೀಯಾರ ನನಗೆ. ನನ್ನ ಈಗ ಇವರು ಪ್ರೇಮ್ ಕೈಲಿ ಯಾಕೆ ಸಾಂಗ್ ಆಡಿಸ್ಬೇಕು ಅಂದ್ಕೊಂಡ್ರು ಅಂದರೆ ಬಿಕಾಸ್ ಆಫ್ ಅವ್ನ ವಾಯ್ಸ್ ಸೆಟ್ ಆಗುತ್ತೆ, ಈ ಸಾಂಗಿಗೆ ಸೂಟ್ ಆಗುತ್ತೆ ಅನ್ನೋ ಒಂದು ಇದರಿಂದ ಕೊಡ್ತಿದ್ದಾರೆ. ಅದೇನೆಂದರೆ ಅವ್ರು ಮಾಡಿರೋ ಶ್ರಮ. ಬಟ್ ಎಲ್ಲೋ ನನ್ನ ಒಂದು ವಾಯ್ಸ್ ಬಿದ್ದರೆ ಏನೋ ಒಂದು ಸಾಂಗ್ ಹಿಟ್ ಆಗುತ್ತೆ ಅಂತ, ಅದೆಲ್ಲ ಸುಳ್ಳು. ನನ್ನ ವಾಯ್ಸ್ ಬಿದ್ದರೆ ಸಾಂಗ್ ಹಿಟ್ ಆಗುತ್ತೆ ಅಂತ. ಬಟ್ ಅವ್ರ ಶ್ರಮ. ಸೊ ಅವ್ರ ಶ್ರಮದಿಂದ ನಂದು ಒಂದು ಏನೋ ನಾರು ಏನೋ ಸ್ವರ್ಗಕ್ಕೆ ಸೇರುತ್ತೆ ಅಂತಾರಲ್ಲ, ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ತೇವೆ ಅಂತಾರ, ಆ ಥರ ನಮ್ಮದು ಏನೋ ಸುಮ್ಮನೆ. ಸರ್ ಇವಾಗ ಸಿನಿಮಾ ಹಾಡಿದ್ದೀರಾ, ಸಿನಿಮಾದ ಬಿಟ್ಗಳೇನಾದರೂ ನೋಡಿದ್ದೀರಾ ನೀವು? ಇಲ್ಲ ಮಗನೇ, ನಾನು ಸಾಂಗ್ ಬಂದೆ. ಯಾಕಂದರೆ ನನಗೆ ಬೆಳಗ್ಗೆ ಬೆಳಗ್ಬಿಟ್ಟು ನಂದೇನು ಸಿಕ್ಕಾಪಟ್ಟೆ ಕೆಲಸ ಇತ್ತು, ಇವ್ರಿಗೋಸ್ಕರ ಬಂದ ಬಿಟ್ಟರೆ ಓಡಾಗ್ತಾ ಇರ್ತೀನಿ ನನಗೆ. ಏನಕ್ಕೆ ಅಂದರೆ ಆಂಧ್ರ ಡಬ್ಬಿಂಗ್ ನಡೀತಾ ಇದೆ, ಸೊ ಮಲಯಾಳಂ ಕೇರಳ ಡಬ್ಬಿಂಗ್ ನಡೀತಾ ಇದೆ. ಇನ್ನು 2 ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆದರೆ ನನಗೆ ಇದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಸಾಂಗ್ ರಿಲೀಸು ನಂದು. ಸೊ ಈ ಓಡಾಡ್ತಲ್ಲಿದ್ದೀನಿ, ಆಯಿತಾ. ಹೇಳ್ತೀನಿ, ಕರಿತೀನಿ. ನಿಮ್ಗೆ ಹೇಳ್ದೆ ಇನ್ನೇನು ಮಾಡ್ತೀನಿ ನಾನು? ಏನಿಲ್ಲ. ಲೈಫ್ ಟುಡೇ, ಇದು ಓನ್ಲಿ ಟುಡೇ, ಲೈಫ್ ಟುಡೇ ಅಷ್ಟೇ. ಇಲ್ಲ ಮಗ, ಏನು ಗೊತ್ತಾ ಪ್ರಾಬ್ಲಮ್ ಏನಂತಂದರೆ, ಕೆಲಸ ಏನಾದರೂ ಶೂಟಿಂಗ್ ಮಾಡೋದು ನನಗೆ ಈಸಿ ಕೆಲಸ. ಅದಾದಮೇಲೆ ವರ್ಕ್ ಇದೆಯಲ್ಲ, ಅದು ಸ್ವಲ್ಪ ಇದು. ಮ್ಯೂಸಿಕ್ ಅಷ್ಟೇ ಮುಗಿಸಿದ್ವಿ ನಾವು, ತೊಗೊಂಡೋಗಿ ಯುರೋಪಲ್ಲಿ ಮಾಡಿದ್ವಿ, ಮ್ಯೂಸಿಕ್ ಎಲ್ಲ ಮಾಡಿದ್ವಿ. ಇರಲಿ, ನಾವು ಯಾವಾಗ ಗ್ಯಾಪಲ್ಲಿ ಬರುವ. ಈ ವರ್ಷ 100% ಈ ವರ್ಷನೇ ಲಾಂಚ್ ಮಾಡಿ. ದೀಪಾವಳಿ ಬರ್ತೀನಿ, ಬರ್ರ, ತಲೆ ಕೆಡಿಸ್ಕೊಬೇಡಿಲೇ ಮಕ್ಕಳ. ಕನ್ನಡ ಸಿನಿಮಾಗಳಿಗೆ ಮೇಜರ್ ಆಗಿ ಹೊಡ್ತಾ ಬೀಳ್ತಿರೋದು VFX ಟೀಮ್ಗಳಿಂದ. ಸಾಕಷ್ಟು ಒಂದಷ್ಟು ಸಿನಿಮಾಗಳಿಗೆ ಮಾಡ್ಕೊಡ್ತೀನಿ ಅಂತ ಕೈ ಹೋಗ್ತಿರೋಂಥ ಸಾಕಷ್ಟು ಪ್ರಕರಣಗಳಾಗ್ತಾ ಇದೆ. ಸೊ ಬೆಂಗಳೂರಲ್ಲಿ ಈ ವಿಚಾರವನ್ನು ಸ್ವಲ್ಪ ಯೋಚನೆ ಮಾಡಿ ಇಂಡಸ್ಟ್ರಿಯಲ್ ಕಡೆಯಿಂದ ಒಂದೊಳ್ಳೆ VFX ಕಂಪನಿ ಕಡೆ ಮಾಡುವಂಥದ್ದು ಯೋಚನೆ ಇಲ್ಲ ಮಗನೇ. ಆ ಥರ VFX ನೀವು ಹೆಂಗೆ ಮಾಡ್ತೀರಿ ಡಿಪೆಂಡ್ ನಿಮ್ಮ ಮೇಲೆ ಡಿಪೆಂಡ್. ಅದು ಅಂದರೆ ಕಂಪ್ನಿಗಳು ಹೆಂಗೆ ಕೊಡ್ತೀರಾ ಅನ್ನೋದು, ಆಮೇಲೆ ಡೈರೆಕ್ಟರ್ಗಳ ಮೇಲೆ ಡಿಪೆಂಡು. ಸೊ ಈಗ KD ತಗೊಂಡ್ರೆ 1 hour 37 minutes ಇದೆ CG. ಯಾಕಂದರೆ ಓಲ್ಡ್ ಸಿಟಿ ಕ್ರಿಯೇಟ್ ಅಲ್ಲ, ಅದು ನನ್ನ ಕಂಪ್ನಿನೇ ಮಾಡ್ತಿದೆ. ಎಂಟೈರ್ 9 ಟೀಮ್ ಇಟ್ಬಿಟ್ಟು ನನ್ನ ಕಂಪ್ನಿನೇ ಮಾಡ್ತಿದ್ವಿ. ಸೊ ನಮ್ಮದೆಲ್ಲ ಮುಗಿದಿದೆ ಆಲ್ರೆಡಿ, ಕಂಪ್ಲೀಟ್. ಅಂದರೆ ನಿಂಗೆ ಡಿಪೆಂಡ್ ಆನ್. ಸೊ ಎಸ್ ಎ ಡೈರೆಕ್ಟ್ರು ಮತ್ತು ಇವ್ರಿಗೆ ಯಾವ ಕಂಪ್ನಿ ಕೆಲಸ ಮಾಡ್ತಾರೆ, ಡೈಲಿ ನಮಗೆ ಟಚಲ್ಲಿ ಇರಬೇಕು, ಡೈಲಿ ವರ್ಕ್ ಮಾಡೋದು ಗೊತ್ತಾಗಬೇಕು. ಸೊ ಅದು ಡಿಪೆಂಡ್ ಆನ್ ಡೈರೆಕ್ಟರ್ಸ್ ಕೇಳ್ಕೊಂಡ. ನಾಟ್ ಲೈಕ್ ಎನಿ ಪ್ರೊಡ್ಯೂಸರ್ಸ್ ಆಗಲಿ,
ಬೇರೆ ಯಾರೋ ಕಂಪ್ನಿಗಳಾಗಲಿ ಹೊಣೆಗಾರರಲ್ಲ, ಅದು ಡೈರೆಕ್ಟ್ರು. ಸೊ ನೀನೇನು ಮಾಡಿರ್ತೀಯ ಅದು ನಿನಗೆ ಏನು ಬೇಕು ಅನ್ನೋದು ಕುಂತ್ಕೊಂಡು ಪ್ಲ್ಯಾನ್ ಮಾಡಿ ತರಿಸ್ಕೊಳ್ಳೋದೆ ಅವ್ನು ಇಷ್ಟ ಅದು. ಅದರಿಂದ ಲೇಟ್ ಆಗುತ್ತೆ. ಕಂಪ್ನಿಗಳ ಪ್ರಾಬ್ಲಮ್ ಅಲ್ಲ ಅವನು. ಈಗ ನಾವು ಮಾಡಿದ್ದೀನಲ್ಲ, ನಾನು ಕಾಲದಿಂದನೂ ಮಾಡ್ಕೊಂಡಿದ್ದೀನಿ ಗ್ರಾಫಿಕ್ಸ್, ನನ್ನ ಟೈಮಿಗೆ ಕೊಟ್ಟಿದ್ದಾರೆ. ಬಟ್ ಗ್ರಾಫಿಕ್ಸ್ ಅವ್ರು ಏನು ಮಾಡ್ತಾರೆ, ಲಾಸ್ಟ್ ಮೂಮೆಂಟಲ್ಲಿ ಕೊಡ್ತಾರೆ. ಯಾಕೆಂದರೆ ಕರೆಕ್ಷನ್ಸ್ ಹೇಳಲ್ಲ ಅಂತ, ಕರೆಕ್ಷನ್ಸ್ ಹೇಳಿದ್ರೆ ಪಟ್ಟಂಗೆ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಉಗಿಸ್ಕೊಳ್ಳೋದು ನಾವು ತಾನೇ ಇವಾಗ. ಸೊ ಅದಕ್ಕೆ ನಾವೇನು ಮಾಡ್ಬಿಡ್ತೀವಿ ಇವಾಗ, ಈ ಲ್ಯಾಪ್ಟಾಪಲ್ಲಿ ತೋರಿಸೋದು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ. ಲ್ಯಾಪ್ಟಾಪಲ್ಲಿ ತೋರಿಸೋದವೆಲ್ಲ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಿ, ನೀವೇನು ಕ್ರಿಯೇಟ್ ಮಾಡ್ತಾರೆ ಸ್ಕ್ರೀನ್ ಮೇಲೆ ಹಾಕಿ, ಸಿನಿಮಾ ಜನ ಥಿಯೇಟ್ರಲ್ಲಿ ಏನು ನೋಡ್ತಾರೆ ಆ ಥರ ನಮಗೆ ತೋರಿಸಿ ಸ್ವಾಮಿ. ಅಲ್ಲಿ ಕರೆಕ್ಷನ್ಸ್ ಹೇಳ್ತೀವಿ, ದೆನ್ ಅದಾದ್ಮೇಲೆ ಮತ್ತೆ ಕರೆಕ್ಷನ್ಸ್ ಮಾಡಿ ಸಿನಿಮಾ ಥಿಯೇಟ್ರಿಗೆ ತಂದು ಹಾಕಿ. ಅಲ್ಲಿವರೆಗೂ ನಾವು ಒಪ್ಪೋದೇ ಇಲ್ಲ. ಅದಕ್ಕೆ ನಾನೇ ಕಂಪ್ನಿ ಮಾಡಿಬಿಟ್ಟಿದ್ದೀನಿ, ಪ್ರೇಮ್ ಫಿನಿಕ್ಸ್ ಅಂದ್ಬಿಟ್ಟು ನಂದೇ ಗ್ರಾಫಿಕ್ಸ್ ಕಂಪ್ನಿ, ನಾನೇ ಮಾಡಿ. ಸರ್ 1.5 ಗಂಟೆ ಗ್ರಾಫಿಕ್ಸ್ ಅಂದರೆ VFX ಅಂತಂದರೆ ಯಾವ ಮಟ್ಟಿಗೆ ಟೈಮ್ ಬೇಕಾಗುತ್ತೆ? ಆಯಿತು, ನಾನು 1 ಇಯರಿಂದ ಮಾಡ್ತಾಯಿದ್ದೀನಿ ಮಗ, 1 ಇಯರಿಂದ ಮಾಡ್ತೀನಿ, ಮುಗೀತು ನಂದು ಗ್ರಾಫಿಕ್ಸಲ್ಲಿ ಕಂಪ್ಲೀಟ್. ನಮ್ಮದು ಏನು DTS ಮಾಡಬೇಕು, DTS ಕಳಿಸಿದ್ದೀವಿ. DTS ವರ್ಕ್ ಸ್ಟಾರ್ಟ್ ಆಗುತ್ತೆ, 1 ಮಂತ್ DTS ಆಗುತ್ತೆ. ಸೊ ಕಂಪ್ಲೀಟ್ ವರ್ಕು 100% ಬರ್ತೀವಿ. ಈಗ ಅನೌನ್ಸ್ಮೆಂಟ್ ಮಾಡ್ತೀನಿ ನಿಮ್ಗೆ 10-11 ತಾರೀಕು ಮೇಲೆ ಅನೌನ್ಸ್ಮೆಂಟ್ ಮಾಡ್ತೀನಿ. ಸರ್ ಇದು ಲಿರಿಕ್ಸ್ ಬಂದ್ಬಿಟ್ಟು ನನಗೆ ನೀನೇ ಬೇಕಿತ್ತಾ ನಿಮಗೆ ನಾನೇ ಬೇಕಿತ್ತಲ್ಲ? ಹೌದು ರಕ್ಷಿತಾ ಮೇಡಮ್ಗೆ ಏನಾದರೂ ಡೆಡಿಕೇಟ್ ಮಾಡ್ತೀನಿ ಮಗ, ನೀನು ಪ್ಲ್ಯಾನ್ ಮಾಡ್ಕೊಂಡು ಕೇಳ್ತೀನಿ ನೀನು. ಹಂಗೇನಾದ್ರು ಕೇಳ್ಗಿಡಿ, ಆಮೇಲೆ ಅವ್ಳಿಗೆ ಗೊತ್ತಿತ್ತಾಗಿ ದೊಣ್ಣೆ ತಗೊಂಡು ಓಡಿಸ್ತಾಳೆ ಮನೆಯಿಂದ. ನಾನು ಹೇಳ್ತಾ ಇರ್ತೀರಾ ಸರ್ ಈ ಥರದ್ದೆಲ್ಲ ಹಾಡುಗಳು? ಇಲ್ಲ ಫೋನ್ ಮಾಡಿದ್ರೆ ಇವಾಗ ಎತ್ತಲಿಲ್ಲ ನಾನು. ಅಲ್ಲಲ್ಲ ಅವ್ರಿಗೆ ಈಗ ಏನಾದ್ರು ಅವರು ಕ್ಯೂಟ ಕೋಪ ಮಾಡ್ಕೊಂಡಾಗೆಲ್ಲ ಈ ಥರದ್ದೆಲ್ಲ ಹಾಡುಗಳು ಇಲ್ಲ ಮಗನೇ, ಆ ಥರದ್ದು ಅದು ಇದಿಲ್ಲ ನಮಗೆ. ಕ್ಯೂಟಾಗಿ ಯಾರು ನಮ್ಮ ಮೇಡಮ್ ಕ್ಯೂಟಾಗಿ ಕೋಪ ಮಾಡ್ಕೊಳ್ಳೋದ? ಆಮೇಲೆ ನೋಡಿ ಹೇಗಿರುತ್ತೆ ಸರ್ ಕೋಪ? ಸಮಾಧಾನ ಮಾಡ್ತೀಯ ಮರ. 18-20 ವರ್ಷ ಆಯ್ತು ಮದುವೆ ಆಗಿ, ನೀನು ಒಳ್ಳೆ ಮಗನ್ ವಿಚಾರವಾಗಿ ಮಗನ್ನ ಇಂಡಸ್ಟ್ರಿಗೆ ತರೋದು ಅಥವಾ ಡೈರೆಕ್ಷನ್? ನಮ್ಮ ಮೇಡಮ್, ನಮ್ಮ ಬಾಸ್ ನಮ್ಮ ಮೇಡಮ್ ನಾವು ಅವೆಲ್ಲ ಅವನ್ನ ಓದಕ್ಕೆ ಹೇಳಿದ್ದೀನಿ, ಓದ್ತೀಯಾನೆ, ಚೆನ್ನಾಗಿ ಓದ್ಲಿ, ಓದಾದ್ಮೇಲೆ ಮಿಕ್ಕಿದ್ ನೋಡೋಣ ಮಗನೇ. ಯೋಚನೆ ಇದೆಯಾ ಸರ್? ಯೋಚನೆ ಇದೆಯಾ? ಗೊತ್ತಿಲ್ಲ ಮಗನೇ, ಅವ್ರವ್ರ ಹಣೆ ಬರ ಅಲ್ವಾ. ಸೊ ನಮ್ಗೇನು ಗೊತ್ತು ಕದ, ನಾನೆಲ್ಲ MM ಎಸ್ಕೊಂಡಿದ್ದೆ, ನಮ್ಮ ಹಣೆ ಬರ ನೋಡು ಮಗ, ಬಂದ್ವಿ ಅಲ್ವಾ. ಏನೋ ದೇವ್ರು ಅನ್ನ ಕೊಟ್ಟ, ಸೊ ಇದಾಯಿತು ಬಂದ್ವಿ. ಸೊ ಅವನ ಹಣೆ ಬರ ಏನು ಗೊತ್ತಿಲ್ಲ. ನಾನು ಹೇಳೋದು ಪ್ರತಿಯೊಬ್ಬರು ದೊಡ್ಡವ್ರ ಮಕ್ಳು ಯಾರು ಸ್ಟ್ರಗಲ್ ಮಾಡ್ಕೊಂಡು ಬರ್ಬೇಕು. ಈಗ ಲೈಕ್ ಫೈಟ್ ಮಾಡಬೇಕು ಅಂತ ಹೇಳ್ತೀನಲ್ಲ, ಯಾವತ್ತೂ ಹಸ್ಕೊಂಡಿರ್ಬೇಕು ಮನ್ಸ. ಇದು ಹಸು ಎರಡು ಹಸುವಿದ್ರೆ 100% ಬರ್ತಾನೆ. ಯಾವಾಗ ಈ ಸ್ವಲ್ಪ ದೊಡ್ಡವ್ರ ಮಕ್ಳು ಏನಾಗುತ್ತೆ, ಇದು ಹಸುವಿರಲ್ಲ. ನಿಮ್ಗೆ ಗೊತ್ತೇ ಇದೆ ಯಾವ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ ಅಂತ ಅಲ್ವಾ. ಅವಾಗ ಹಸು ಇರಬೇಕು. ಹಸು ಇರೋ ಥರ ನಾವು ಆಸ್ ಎ ಪೇರೆಂಟ್ಸ್ ಅವ್ರನ್ನ ಮಾಡಬೇಕು. ಪ್ರತಿಯೊಂದಕ್ಕೂ ಹೇಳ್ತಾ ಇರೋದು ನಾನು, ನಾಟ್ಲೋಕೆ ನೇಮ್ ಇರೋ ಮಕ್ಳುಗಳಂತೆಲ್ಲ ಪ್ರತಿಯೊಬ್ಬ ರೈತನ ಮಕ್ಳಿಗೂ ಹೇಳೋದು, ಪ್ರತಿಯೊಬ್ಬ ದೊಡ್ಡ ಮಕ್ಳಿಗೂ ಅದನ್ನ ಹೇಳೋದು. ಹಸುವಿದ್ದವನಿಗೆ ಹಂಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಮ್ಗೆ ಹಸುವಿತ್ತು ಮಗ, ಊರಿಂದ ಉದರಂಗ ಬಸ್ ಓಡ್ ಬಂದ್ವಿ ಒಡ್ಸ್ಕೊಂಡ್ವಿ, ಓದ್ವಿ, ಬಂದ್ವಿ, ಅಲ್ದ್ವಿ, ಅಣ್ಣ ಒಂದು ಚಾನ್ಸ್ ಕೊಡ್ರೋಣ ಅಂದ್ವಿ. ಏನೋ ನೀವೆಲ್ಲ ಸೇರ್ಕೊಂಡು ನಮ್ಮನ್ನು ತಂದು ಇಲ್ಲಿ ಕೂರಿಸಿದ್ದೀರಾ, ಸಿಂಪಲ್. ಹೌದಾ? ಎಲ್ಲಿ ನೋಡಿದ್ರು ಮೈಕ್ಲೆಲ್ಲ ಮಕ್ಳು ಹಾಕಿರ್ತಾರೆ. ನಾನೊಂದು 10 ಲಕ್ಷ ಕೇಳ್ತೀನಿ. ಯಾಕೆ ಕೊಡಲ್ವಾ? ಅಲ್ಲ, ನೀವು ತೊಗೊಂಡೋಗ್ಬಿಟ್ಟು ಬಾಂಬೆಲಿ 5 ಲಕ್ಷ 6 ಲಕ್ಷ ಕೊಡ್ತೀರಾ, ಮತ್ತೆ ನೀವು ಯಾಕೆ ಕೊಡ್ತೀರಾ? ನೀವು ಬಾಂಬೆಲಿ 5 ಲಕ್ಷ 6 ಲಕ್ಷ ಹೌದು, 10 ಲಕ್ಷ ಕೊಡ್ಲೇಬೇಕು ನನಗೆ, ಇಲ್ಲಾಂದ್ರೆ ಆಡೋದಿಲ್ಲ ನಾನು ಏನೇ ತಗೊಂಡ್ರು ಮಗನೇ ಟ್ರಸ್ಟ್ ಮಾಡಿದ್ದೀನಿ ಕಂದ. ಟ್ರಸ್ಟು ಕೊಡ್ತಾರೆ, ಟ್ರಸ್ಟ್ ಅಕೌಂಟ್ಗೆ ಹಾಕ್ತಾರೆ. ಸೊ ಅದರಿಂದ ಹೋಗ್ತಾ ಇರ್ತದೆ ಮಗನೇ. ನಾನು ಪಬ್ಲಿಸಿಟಿ ತಗೊಳ್ಳಲ್ಲ, ಪಬ್ಲಿಸಿಟಿ ಇನ್ಮೇಲೆ ತಗೋತೀನಿ ಮಗ. ಯಾರ್ಯಾರಿಗೆ ಚೆಕ್ ಕೊಡ್ತೀನಿ, ಯಾರ್ಯಾರಿಗೆ ತಗೋಬೇಕು. ಈಗ ದುಡ್ಡು ಕೊಡ್ಬೋದು, ದುಡ್ಡು ಕೊಡೋದಕ್ಕಲ್ಲ, ಪ್ರೇಮ್ ಸರ್ ಸಿಗೋದಿಲ್ಲ, ಬಿಸಿ. ಅವ್ರು ಸಿಕ್ಕರೆ 10 ಲಕ್ಷ 20 ಲಕ್ಷ ಕೊಡೋಕೆ ರೆಡಿ ಇದ್ದಾರೆ. ಈ ಹಾಡು ಲಿರಿಕ್ಸು ಮತ್ತು ಕಂಪೋಸಿಷನ್ ಆದಾಗ ನಮ್ಮ ಡೈರೆಕ್ಟ್ರು ಮತ್ತು ಹೀರೋ, ನಮ್ಮ ಪ್ರೊಡ್ಯೂಸರ್, ನಾವೆಲ್ಲ ಟೀಮ್ ಕೂತ್ಕೊಂಡು ಪ್ರೇಮ್ ಸರ್ ಇದಕ್ಕೆ ಸರಿಯಾದ ವಾಯ್ಸ್ ಇವ್ರದೇ ಬೇಕು ಅಂತ ಹೇಳಿದ್ರಲ್ಲ, ಆ ಥರ ಫಾಲೋಅಪ್ ಇವ್ರನ್ನ ಅಪ್ಲಿಕೇಶನ್ನು ಮತ್ತು ಇವ್ರ ಟೈಮ್ ಪಾಪ ಸಾರು ಬ್ಯುಸಿ ಅಲ್ವಾ, ಕೇಳಿ ಮತ್ತು ಅದು ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ. ಸೊ ಹೈಲಿ ಎಕ್ಸ್ಪೆಕ್ಟೆಡ್ ಮೂವಿ ಜೊತೆ ಕೆಲಸ ಮಾಡ್ತೀವಿ ಸರ್. ಹಾಗಾಗಿ ಇವ್ರ ವಾಯ್ಸ್ ನಮಗೆ ಬೇಕು ಅಂತ ನಾವು ಪಟ್ಟು ಹಿಡಿದು ಕೂತ್ಕೊಂಡು, ಆಮೇಲೆ ಅವ್ರ ಟೈಮು ಕೊಟ್ಟರು ಪಾಪ. ಸಾರು ಬಂದು ರೆಕಾರ್ಡಿಂಗ್ ಟೈಮ್ ಭಾಳ ಕಡಿಮೆನೇ, ಏನು ಒಂದು 2 ಅವರ್ಸಲ್ಲಿ ಹಾಡು ಮುಗಿಸಿದ್ರು. ಸೊ ಹಾಗಾಗಿ ಅವ್ರದ್ದೇ ಸಾಂಗ್ ಇದು. ಸರ್, ನೀವು ಮುಸ್ಸಂಜೆ ಮಾತಾಗಿರ್ಬೋದು ಅಥವಾ ಇಂತಹ ಲವ್ ಸ್ಟೋರಿಗಳಿಗೆ ಸಿಕ್ಕಾಪಟ್ಟೆ ಫೇಮಸ್ ನೀವು ಮ್ಯೂಸಿಕ್. ಈ ಸಿನಿಮಾದಲ್ಲಿ ಎಷ್ಟು ಸ್ಪೆಷಲ್ ಆಗಿ ಮಾಡಿದೆ, ಯಾಕಂದ್ರೆ ಈಗಿನ ಹುಡುಗಿಯರು ಅವರೇ ಬಯಸಿರೋದು. ಸರ್ ಹೇಳಿ ಸರ್, ಎಷ್ಟು ಚಾಲೆಂಜಸ್ ಆಗಿತ್ತು ಅಂದ್ರೆ ಹೊಸ ಟೀಮ್ ಜೊತೆ ಕೆಲಸ ಮಾಡುವ ಅಂತ?
ಇಲ್ಲ ಇದು ಅದು ಸರ್ ಹೇಳ್ದಂಗೆ ಹೊಸಬ್ರು ಅಂತ ಏನಿಲ್ಲ, ಇಲ್ಲಿ ಎಲ್ಲರೂ ಕಾಂತರಾಜ್ ಕಣ್ಣಲ್ಲಿ ಇರುವುದೆಲ್ಲ ಬಿಟ್ಟು ಡೈರೆಕ್ಟ್ ಮಾಡಿದ್ದಾರೆ. ಮತ್ತು ಮ್ಯೂಸಿಕಲ್ಲಿ ತುಂಬ ಅವೇರ್ ಇರ್ತಕ್ಕಂಥ ಡೈರೆಕ್ಟರ್ ಅವರು, ಮತ್ತು ಸಾಹಿತ್ಯ ರಾಮನಾರಾಯಣ ಅವ್ರು ಬರೆದಿದ್ದಾರೆ. ಹಾಗಾಗಿ ನಮಗೆ ಹೊಸಬ್ರು ಅಂತೇನು ಅನಿಸಿಲ್ಲ. ಕಿರಣ್ ಅವರು ನಾಯಕರು ಈ ಸಾಂಗ್ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸೊ ವಿಡಿಯೋ ಅದೆಲ್ಲ ನೋಡ್ಬಿಟ್ಟು ಸರ್ಗೆ ವಿಡಿಯೋ ತೋರಿಸಿದ್ದಾರೆ, ಸಾಂಗಲ್ಲೇ ಭಾಳ ಚೆನ್ನಾಗಿ ಮಾಡಿದೆ ಮಗನೆ ಅಂತ ಭಾಳ ಅಪ್ರಿಷಿಯೇಟ್ ಮಾಡಿ. ಸೊ ನಾವಿಲ್ಲಿ ಒಂದು ಇವತ್ತು ಈ ಲೂಪ್ ಸ್ಟುಡಿಯೋದಲ್ಲಿ ಬಂದು ರೆಕಾರ್ಡಿಂಗ್ ಮಾಡೋದು ಒಂದು ಫಿಕ್ಸ್ ಆಗಿದ್ಮೇಲೆ ನಮಗೆ ಅಣ್ಣ ಹಾಡಾಡಿದ್ಮೇಲೆ ಮುಗೀತದು ಹಿಟ್ ಸಾಂಗ್ ಅಷ್ಟೇ. ಅದು ತುಂಬಾ ಜನ ಇದ್ರು ಸರ್, ಬಟ್ ಪ್ರೇಮ್ ಸರ್ ಯಾಕೆ ಇಲ್ಲ ಕರೆಕ್ಟ್ ಮಗನೇ, ಸಖತ್ತಾಗಿ ಕೇಳಿದೆ ಕೇಳಂಗೆ. ಈಗ ಅವರ ಒಂದು ಯಾರು ಬರ್ದೋದ್ರು ಸಾಕು ದಾಟಿ ಇದೆಯಲ್ಲ, ಆ ತಾಯಿ ಬಗ್ಗೆ ಹಾಡು ಮಾಡೋದಾಗಲಿ, ಮತ್ತು ಇವಾಗ ಎಕ್ಸ್ಕ್ಯೂಸ್ ಮೇಲೆ ನೋಡಿದ್ರೆ ಎಕ್ಸ್ಕ್ಯೂಸ್ ಮೇಲೆ ಸಾಂಗ್ಸ್ ಕೇಳಿದಿರಲ್ಲ ನೀವು, ಭಾಳ ಸಾಫ್ಟಾಗಿ ಭಾಳ ಹುಡುಗಿರಿಗೆ ಇಷ್ಟ ಆಗತ್ತನ್ನು ಹುಡುಗಿರನ್ನ ಬೈಯೋ ಥರ ಸಾಂಗ್ಗಳು ಮಾಡಿರೋದ್ರಲ್ಲಿ ಉಪ್ಪಿ ಸರ್ ಒಂದು, ಪ್ರೇಮ್ ಸರ್ ಒಂದು, ಆಮೇಲೆ ವಾಸ್ತವತೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಹಾಗಾಗಿ ಸಿನಿಮಾದಲ್ಲಿ ಬೇಕಾಗಿರೋಂಥ ಒಂದು ಸನ್ನಿವೇಶಕ್ಕೆ ಸಾಂಗ್ ಬರೆದಿರೋದು. ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಹುಡುಗಿರು ಹಳ್ಳ ತೋಡೆ ಬಿಡ್ತಾರೆ. ಯಾರು ಹೇಳಿದ್ರೆ ಚೆನ್ನಾಗಿರುತ್ತೆ? ಹೌದ್ರಾ, ನಮ್ಮ ಸ್ಕೀಮ್ ಹಾಕೊಂಡೇ ಮಾಡ್ತಾರೆ. ಹುಡುಗನ ಬೈದೊಂದು ಸಿನಿಮಾ ಮಾಡ್ಬೇಕು. ಹೇಳಿದ್ನಲ್ಲ ಕಂದ, ಯಾವ್ದ್ರಲ್ಲಿ ಅನಿತಾದಲ್ಲಿ ಅದ್ರಲ್ಲಿ ಹುಡುಗಿರಿಗೆ ಬೈದಿದ್ದೀನಲ್ವಾ ಸರ್. ಇವಾಗ ಇವರಿಗೆ ಹೇಳ್ತಾರೆ ಅಂದ್ರೆ ನನಗೆ ಪಲ್ಲವಿ ಮಗ, ಅದ್ರಲ್ಲಿ ಒಂದು ಸಾಂಗ್ ಮಾಡಿದ್ವಲ್ಲೋ ಕರೆಕ್ಟ್ ಏಕಲವ್ಯದಲ್ಲಿ, ಅನಿ ಎಣ್ಣೆಗೂ ಏನಲ್ಲೋ ಏನ್ರ ಮಕ್ಳಲ್ಲೋ ಅಲ್ಲಲ್ಲ ಹೇಳಿದ್ದು. ಏನ್ ನೀವು ಮಾತ್ರ ಹೊಡಿತೀರಾ, ನಾವು ಹೊಡಿಯಲ್ವಾ? ನಾವು ಹೊಡಿಬಾರ್ದಾ? ಏನ್ ಚೆನ್ನಾಗಿ ಬರ್ದೀನಿ, ಸುಮ್ನಿರ್ ಮಗ, ಏನ್ ಕಂದ. ಸರ್ ಇವಾಗ ಅವರಿಗೆ ಸಂಗೀತದ ಬಗ್ಗೆ ಗೊತ್ತಿಲ್ಲ ಅಂತಂದ್ರು, ಪಲ್ಲವಿ ಚರಣ ಬಗ್ಗೆ, ಬಟ್ ಅವ್ರು ಎಷ್ಟು ರೀಟೇಕ್ ತಗೊಂಡ್ರು ಹಾಡ್ಬೇಕಾದ್ರೆ. ನಾನು ಇವ್ರಿಗೆ ಹೇಳಿ ಉತ್ಪ್ರೇಕ್ಷೆ ಮಾತಲ್ಲ, ಅವ್ರು ಹೇಳ್ತಾರೆ ಆ ಮಲೆಮಹದೇಶ್ವರ ಪ್ರಾಂತ್ಯದಿಂದ ಬಂದಂಥ ನಮ್ಮ ಪ್ರೇಮ್ ಸರ್ ಅವ್ರಿಗೆ ನ್ಯಾಚುರಲ್ ಆಗಿ ಆ ದೇವರ ಬ್ಲೆಸ್ಸಿಂಗ್ ಇದೆ. ಅವ್ರ ಕಂಠದಲ್ಲಿ ಆ ದೇವ್ರು ನುಡಿತಾನೆ. ಕೇಳುವನು ವರವನ್ನು ಯಾರು ಕೊಡೋಕ್ಕೆ ಸಾಧ್ಯ ಅಲ್ವಾ? ಇವತ್ತರೆಗೂ ಅದು ಆ್ಯಂಥಮ್ಮು. ಯಾವುದೇ ತಾಯಿ ಮಗನ ಸೆಂಟಿಮೆಂಟು, ತಾಯಿ ಅಮ್ಮ ಮಕ್ಕಳು ಒಂದು ಕುಟುಂಬದ ಇದಕ್ಕೆ ಈ ಸಾಂಗ್ ಹಾಕ್ಬಿಟ್ರೆ ಕಣ್ಣಲ್ಲಿ ಆ ಒಂದು ಆನಂದ ಬಾಷ್ಪ ತಪ್ಪೋಕ್ಕೆ ಸಾಧ್ಯನೇ ಇಲ್ಲ. ಅದು ಹಂಸಲೇಖ ಅವರು ಆ ತಾಯಿ ಬಗ್ಗೆ ಮತ್ತು ಸಂಬಂಧಗಳ ಬಗ್ಗೆ ಸಾಂಗ್ ಮಾಡಿದ್ಮೇಲೆ ಅಷ್ಟು ಪರಿಪಕ್ವವಾಗಿ, ಅಷ್ಟು ಮನಸ್ಸಿಗೆ ಹೃದಯಕ್ಕೆ ಮುಟ್ಟೋ ಥರ ಸಾಂಗಲ್ಲಿ ಬಂದಿರೋ ಪ್ರೇಮ್ ಸರ್. ಇವತ್ತು ಈ ಸಾಂಗಿಗೆ ನಾವು ಹಾಡಿದಾಗ, ಅವ್ರು ಬಂದು ಹಾಡಿದಾಗ ನಮಗೆ ಅನಿಸಿದ್ದು ಒಂದೇ ಮಾತು ಅಷ್ಟೇ, ಒಂದು ಹಾಡಿಗೆ ಜನಪದ ಶೈಲಿ ಅಂತ ಒಂದು ಇರುತ್ತೆ. ಆ ಜನಪದ ಶೈಲಿ ಬರೋಂಥ ಒಂದು ನ್ಯಾಚುರಲ್ ಇದೇನಿದೆಯಲ್ವಾ, ಅದು ಸರ್ ವಾಯ್ಸಲ್ಲಿ ನ್ಯಾಚುರಲ್ ಆಗಿದೆ. ನಿಜವಾಗ್ಲೂ ಹೌದು. ನಾನು ಇವ್ರು ಒಳಗಡೆ ಬಂದು ನೋಡಿದ್ಮೇಲೆ ನಮ್ಮ ಚಂದ್ರು ಬತ್ತೇನೆ ಹೇಳ್ತದೆ, ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಕೇಳಲಿಲ್ಲ ಸರ್, ಸಂಭ್ರಮ ಫೋನ್ ಮಾಡಿದ್ರು ಸರ್, ಕಣಯ್ಯ ಮೀಟ್ ಮಾಡಬೇಕು, ನಾನು ಸುಮಾರು ದಿವಸದಿಂದ ಮೀಟ್ ಮಾಡ್ಬೇಕು ಕಣಯ್ಯ ಅನ್ಕೊಂಡು ಬಂದೆ. ಗಾಡೀಲಿ ಬಂದು ಒಳಗಡೆ ಬಂದ್ರಿ, ಇವರೇ ಕೂತವ್ರು ಇಲ್ಲಿ, ನೀವೇನಾ ಅಂದೆ. ನಂದೇ ಸಾಂಗ್ ಒಂದು ಕರ್ನಾಟಕದ ಜನತೆಗೆ ಮತ್ತು ಕನ್ನಡ ಪ್ರೇಕ್ಷಕರಿಗೆ, ಇಡೀ ಪ್ರಪಂಚದ ಕನ್ನಡ ಸಿನಿಮಾನ ಒಂದು ಹಂತಕ್ಕೆ, ಒಂದು ಮ್ಯೂಸಿಕಲ್ಲಿ ತೊಗೊಂಡೋಗಿರೋ ನಿರ್ದೇಶಕರಲ್ಲಿ ಅಗ್ರಗಣ್ಯ ಸ್ಥಾನ. ಎಲ್ಲ ನೀವೇ ಹೀರೋಗಳು, ಮ್ಯೂಸಿಕ್ ಡೈರೆಕ್ಟ್ರೇ ಫಸ್ಟ್ ಹೀರೋಗಳು. ಯಾರು ನನ್ನ ಸಿನಿಮಾಲಿ ಹೀರೋಗಳೆಲ್ಲ ಬಂದು ಸ್ಕ್ರೀನ್ ಮೇಲೆ, ಸಿನಿಮಾ ಕತೆ ಆ್ಯಂಡ್ ದೆನ್ ಮ್ಯೂಸಿಕ್ ಸಂಗೀತ ಅವರೇ ಹೀರೋಗಳು. ನೀವೇ ಹೀರೋಗಳು ನಿಜವಾಗ್ಲೂ. ತುಂಬ ದೊಡ್ಡ ವಿಷಯ ಅವ್ರು ಬಂದು ಮಾಡಿರೋದು, ತುಂಬಾನೇ ಖುಷಿ ಇದೆ. ಒಂದು ಬಿಗ್ಗೆಸ್ಟ್ ಸಪೋರ್ಟ್ ನನಗೆ ಪ್ರೇಮ್ ಸರ್ ಕಡೆಯಿಂದ ಸಿಕ್ಕಿದೆ. ವೆರಿ ಹ್ಯಾಪಿ. ಅವ್ರನ್ನೇ ನೋಡ್ತಾ ಇದ್ದೆ, ಅವ್ರು ಹಿಂಗೆಲ್ಲ ಕೇಳ್ತಾ ಇದ್ರು, ಒಂದೇ ಮಾತು, ಐ ಸೂಪರ್ ಹಿಟ್ ಆಗೋದು ಹೋಗೋ ಅಂದ್ರು. ಅಲ್ಲೇ ಗೊತ್ತಾಗುತ್ತೆ ಅವ್ರ ಸ್ಟೈಲ್ ಅದೇ ಅಲ್ಲ, ನನಗೆ ಅಲ್ಲೇ ಖುಷಿ. ಯಾಕೆ ಮಕ್ಕಳ ಆರಾಮಾಗಿದ್ದಾರೆ, ಅವ್ರವ್ರ ನೋವು ಅವ್ರವ್ರ ಕಷ್ಟ ಇದೆ, ಬರಲಿ ಹೊರಗಡೆ ಬರ್ತಾರೆ. ಮಗ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಪಿಕ್ಚರ್. ಓಕೆ, ಬಂದ ತಕ್ಷಣ ಆಯ್ತೇನ್ರ ಮಕ್ಕಳ, ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು, ಆಯಿತಾ? ಗಾಡ್ ಬ್ಲೆಸ್, ಒಳ್ಳೇದಾಗಲಿ. ಯಾಕಂದರೆ ಅವ್ರವ್ರ ನೋವು ಅವ್ರಿಗೆ ಗೊತ್ತಿರ್ತದೆ. ಸುಮ್ಮನೆ ನಾವೇನೋ ಮಾತಾಡೋದು ಚೆನ್ನಾಗಿರಲ್ಲ ಅಲ್ವಾ? ನಾವೇನೋ ಉತ್ಪ್ರೇಕ್ಷೆಗೆ ಏನೋ ಮಾತಾಡಿದ್ರೆ ನಾಟ್ ಗುಡ್. ಸೊ ಲೆಟ್ಸ್ ಸಿ, ದೇವರಿದ್ದಾನೆ. ತುಂಬ ಖುಷಿ ಆಯಿತು ಮೇಡಮ್. ನಮ್ಮ ಕಿರಣ್ ಬಂದ್ಬಿಟ್ಟು ಸರ್ ಪ್ರೇಮ್ ಸಾರ್ನ ಆಡಿಸ್ಬೇಕು ಅಂತಂದ್ರು. ಆ ಸಾಂಗ್ ಬರ್ಸ್ಕೊಂಡು ತಂದಾಗಲೇ ನಾನು ಗೆಸ್ ಮಾಡಿದ್ದೆ ಇವ್ರು ಸಿಕ್ಕಿರೋ ತುಂಬ ಚೆನ್ನಾಗಿರುತ್ತೆ ಅಂತ.
ಬಟ್ ನಾನು ಗೆಸ್ಟ್ ಮಾಡಿದ ಪ್ರಕಾರ ಸಿಕ್ಕಿದ್ದು ತುಂಬಾ ಖುಷಿ. ಅವ್ರ ಹಾಡೋ ಸಂದರ್ಭದಲ್ಲಿ ನೀವು ಅಲ್ಲೇ ಕೇಳಿಸ್ಕೊಳ್ತಾ ಇದ್ರಿ, ಯಾವ ತರ ಅದು ಬೇರೆ, ಅದು ಫೀಲೇ ಬೇರೆ ಥರ ಇತ್ತು. ನನ್ನ ಫಸ್ಟ್ ಮೂವಿ ಫಸ್ಟ್ ಪ್ರೊಡಕ್ಷನ್ಗೆ ಇಂಥವ್ರು ಬಂದು ಆಡ್ತಾರೆ ಅಂದರೆ ಅದು ಬೇರೆ. ಅಪ್ರೋಚ್ ಮಾಡುವಾಗ ಸರ್ ರಿಯಾಕ್ಷನ್? ಹೌದು, ಅಪ್ರೋಚ್ ಮಾಡೋದಕ್ಕೆಲ್ಲ ಕಿರಣ್ ಪ್ರತಿಯೊಂದು ದಿವಸ ನಾನು ಒಂಥರ ಏನೋ ಏನಂತಾರೆ ಏನೋ ಒಂದು ಸಿಗುತ್ತೆ ಅಂದಾಗ ಅಕ್ಕ ಉತ್ಸಾಹ ಹಿಂಗಿರುತ್ತೆ. ಒಂದೊಂದ್ಸರಿ ಫೋನ್ ಮಾಡಿದಾಗ ಸಾರಿ ಹಿಂಗಂದ್ರು ಅದು ಕೇಳೋದು ಫೋನಲ್ಲಿ ಕೇಳ್ತಿರೋದೇ ಫೀಲೇ ಬೇರೆ ಥರ ಇತ್ತು. ಸೊ ಫೈನಲ್ ಮಾಡಿದಾಗ ಫುಲ್ಲು ಖುಷಿ ನನಗೆ ಒಂಥರ. ಸಿನಿಮಾದ ಹಾಡುಗಳೇ ಸಿನಿಮಾಗೆ ಇನ್ವಿಟೇಷನ್ ಇದ್ದಂಗೆ. ಸೊ ಅದು ತುಂಬಾ ಚೆನ್ನಾಗಿ ಆಗ್ಬೇಕು. ಸೊ ಆ ಪ್ಲಾನಿಂಗ್ ಹೆಂಗೆಲ್ಲ ಮಾಡ್ಕೊಂಡ್ರಿ ಅಂತ? ಇಲ್ಲ, ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡು ಎಲ್ಲ ಅದನ್ನ ಬಗ್ಗೆ ಏನು ಹೇಳೋದಕ್ಕಿಂತ ನಿಮಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ಅದು ತುಂಬ ಚೆನ್ನಾಗಿ ಪ್ಲಾನಿಂಗ್ ಮಾಡ್ಕೊಂಡು. ನೀವು ಕೂಡ ಮಂಡ್ಯ ಕಡೆ ಆ ಕಡೆ ಭಾಷೆ ನೋಟಿಸ್ ಹೌದಾ, ಮಂಡ್ಯದವ್ರಾ? ಭಾಷೆ ಕೇಳಿ ಬಂದು ನಂತರ ಅದೇ ಇವತ್ತಿನ ಆವಾಗಲೇ ಒಂದು ಪ್ರಶ್ನೆ ಪ್ರಕಾರವಾಗಿ ಅಂತಂದರೆ ಇವತ್ತಿನ ಲೈಫಲ್ಲಿ ಲವ್ ಅನ್ನೋದನ್ನು ಇವಾಗಿನ ಜನ್ರೇಷನ್ಸ್ ಹೇಗೆಲ್ಲ ತಗೊಳ್ತಾರೆ, ಅಥವಾ ಫ್ಯಾಮಿಲಿಯಲ್ಲೂ ಅಷ್ಟೇ ಪೇರೆಂಟ್ಸ್ಗಾದಂಥ ಒಂದು ಕನ್ಸರ್ನ್ ಇರುತ್ತೆ ಮಕ್ಕಳುಗಳ ಬಗ್ಗೆ. ಸೊ ಆ ಥರದೊಂದು ಲೈಫ್ ಒಳಗಡೆ ಏನೇನೆಲ್ಲ ಲವ್ ಅನ್ನೋದು ಎಷ್ಟೆಲ್ಲ ಚೆನ್ನಾಗಿ ಕನೆಕ್ಟ್ ಆಗುತ್ತೆ, ಎಷ್ಟೆಲ್ಲ ಚೆನ್ನಾಗಿ ಡಿಸ್ಟರ್ಬ್ ಮಾಡುತ್ತೆ ಅನ್ನೋ ಒಂದು ಬ್ಯೂಟಿಫುಲ್ ವಿಷಯ ಇಟ್ಕೊಂಡು ಲೈಫ್ ಟುಡೇ ಕತೆ ಮಾಡಿದ್ದೀವಿ. ಈಗ ಹಾಡಲ್ಲಿ ಹುಡುಗಿರ್ನ ಬೈದಿದ್ದೀರಾ, ಸಿನಿಮಾ ಆದ್ರೂ ಹುಡುಗಿರಿಗೆ ಬೈದ್ಕೊಂಡು ಇಲ್ಲ, ಸಿಚುಯೇಷನ್ ಹಾಡಲ್ಲಿ ಹುಡುಗಿನ ಬೈಬೇಕು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ. ಯಾಕೆ ಅಂತಂದರೆ ನಾನು ಅಲ್ಲಿ ಅಂದರೆ ಒಂದೇ ಒಂದು ಸಣ್ಣ ಪೀಠಿಕೆ 2005 ಒಂದು ಹಾಡು ಬರೆದಿದ್ದೆ, ಸರ್ರೆ ಆಡಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಆಡಿರಲಿಲ್ಲ. ಇವತ್ತು 2025 ನಮ್ಮ ಸಿನಿಮಾಗೆ ಇವ್ರು ಬೀಳ್ತಾ ಇದೆ, ತುಂಬ ಒಂದು ದೊಡ್ಡ ಖುಷಿ ಆಗ್ತಾಯಿದೆ. ಸೊ ಅದರ ಹಿಂದಿನ ಶ್ರಮ ಕಿರಣ್ ಅವರು ಮತ್ತು ಸರ್ ಫಾಲೋಅಪ್ ಮಾಡಿ ಸರ್ನ ಬಿಡದೇ ಕರ್ಕೊಂಬಂದಿದ್ದಾರೆ. ಆಮೇಲೆ ಒಂದು ಲೋಕಲ್ ವಾಯ್ಸ್, ಇವಾಗ ಒಂದು ವಿಷಯನ ಯಾರು ಬೇಕಾದರೆ ಹೇಳ್ಬೋದು, ಆದರೆ ಒಬ್ಬರು ಹೇಳಿದ್ರೆ ಅದು ಚೆನ್ನಾಗಿ ಆಡಿಯನ್ಸಿಗೆ ಕನೆಕ್ಟ್ ಆಗುತ್ತೆ. ಸೊ ಆ ಫೀಲಲ್ಲೇ ಹೇಳಬೇಕು, ಆ ಟೋನಲ್ಲಿ ಹೇಳಿದ್ರೆ ನೊಂದಿರೋ ಹೃದಯಗಳಿಗೆ ಕನೆಕ್ಟ್ ಆಗುವಂಥ ವಾಯ್ಸು ಪ್ರೇಮ್ ಸರ್ ವಾಯ್ಸು. ಮೊದಲೇ ಬೈತಾವ್ರು ಹುಡುಗಿರ ಬಗ್ಗೆ ಸುಮ್ಗಿರಪ್ಪ. ಅನುಭವ ಅನ್ಸುತ್ತೆ. ಇಲ್ಲ, ಅನುಭವ ಅಂತ ಅಲ್ಲ, ಸಿನಿಮಾ ಅನ್ನೋದೇ ಇಟ್ಸ್ ಲೈಕ್ ಎಲ್ಲ ನಮ್ಮ ಲೈಫಲ್ಲಿ ಏನೇನು ನಡೀತಾ ಇರುತ್ತೆ ಅದೆಲ್ಲವೂ ತೆರೆ ಮೇಲೆ ಬರುತ್ತೆ, ಅದು ಪ್ರಯತ್ನ. ಲೈಫ್ ಟುಡೇ ಯಾವ ಹಂತದಲ್ಲಿದೆ ಸರ್? ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಸೊ ಈಗ ಸರ್ ಹಾಡಿದ್ದಾರೆ, ಇಲ್ಲಿಂದ ಪ್ರಚಾರ ಶುರುವಾಗ್ತಾ ಇದೆ. ಸೊ ರಿಲೀಸ್ ಪ್ಲಾನ್ ಎಲ್ಲ ನಡೆಯುತ್ತೆ.